ಬಾಳೆ ಮಾಡ್ಬೇಕಾದ್ರೂ ಮುಂದಾಲೋಚನೆಯಿಂದ ಮಾಡಬೇಕು, ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು. ಹಂಗ ಎಲ್ಲರೂ ಮಾಡ್ತಾರಂತ ನಾವು ಹಂಗ ಮಾಡಕ್ ಹೋದ್ರ ಏನ್ ಅನುಕೂಲ ಹೇಗಿರಕತಿ, ಮುಂದಿನ ಹಣೆ ಬರ ಏನು ಅನ್ನೋದು ವಿಚಾರನ ಮಾಡೋದು ನಮ್ಗೆ ಅಂತಾರಲ್ರಿ. ಯಾಕ್ರಿ ಜ್ವಾಳ ತಗೊಂಬ ಅನ್ಕೂಲ ಜಡ ಬಂತ ಮತ್ತ ಅವೆಲ್ಲ ಬೇಕಲ್ಲ, ಏನ್ ಎಲ್ಲ ವ್ಯವಸ್ಥೆ ಬೇಕಲ್ಲ. ಬರೀ ಹೆಂಡತಿ ಮಾಡ್ಕೊಂಡ್ ಮದ್ವಿ ಮಾಡ್ಕೊಂಡ್ ಹಗರ ಆತೀವಿ. ಅದ್ರ ಮುಂದಿನ ಹಣೆ ಬರ ವ್ಯವಸ್ಥೆ ಮಾಡೋದ ಅದು ಬೇಡ. ಯಾಕ್ರಿ ಜಡ ಬರ್ತೈತಿ ಅದು. ಮುಂದಿನ ಹಣೆ ಬರ ಏನು ಅನ್ನೋದು ಗೊತ್ತಿಲ್ಲ. ಹಂಗ ನೋಡಾಕ್ ಮಜಾ ಅನಿಸ್ತತಿ. ಕಣ್ಣಿಗೆ ಬಲು ನೋಟ, ಹೇಗ್ರಿ ಸಂಸಾರದ ಆಟ, ಬಲು ಜಂಜಾಟ, ಹೆಂಡ್ರ ಮಕ್ಕಳ ಕಾಟ. ಎದಕ್ಕಾಗಿ ನನ್ನ ತಗೊಂಬ ಅದನ್ನಂತಾಳು. ಹೌದಿಲ್ಲ? ನಾಳೆ ಹಣೆ ಬರ ಏನಕೈತಿ, ಅದ್ರ ಮುಂದಿನ ಹಣೆ ಬರ ವಿಚಾರನ ಮಾಡೋದಿಲ್ಲ. ಮಾಡಿ ನಾಳೆ ಹಣೆ ಬರ ಅದ್ರದ್ದು ಖರ್ಚು ಬರ್ತೈತಿಲ್ಲ ನಾಳೆ. ಅದಕ್ಕೆ ದುಡಿಬೇಕು. ಹಂಗಾಕೈತೆ ಹೆಂಡತಿ ಅಂದ್ಕೂಡ್ಲೆ ನಾ ಹೊಟ್ಟಿಲೆ ಆದ್ಕೂಲೆ ಮನಿ ಬಿಟ್ಟು ಹೋಗ್ಬಿಡುದನ. ಯಾಕ್ರಿ ಹೊಟ್ಟಿಲೆ ಆದ್ಕೂಲೆ ನಾಳೆ ಹಣೆ ಬರ ದಂಡ ಶಿಕ್ಷಾ. ಹೌದಿಲ್ಲ? ಅದ್ರ ಖರ್ಚು, ಡೆಲಿವರಿ ಖರ್ಚು, ಮತ್ ನೀನ ಮಾಡ್ಕೊಂಡು ತಿನ್ನೋದು. ಯಾಕ್ರಿ 2-3 ತಿಂಗಳ ಮಟ್ಟ ಮತ್ ನೀನ ತಿನ್ಬೇಕು ಮಾಡ್ಕೊಂಡ. ಅದ್ರ ಹಣೆ ಬರ. ಅದಕ್ಕ ಏಕ್ ಸುಖಿ ದೋ ದುಃಖಿ ಅಂದ. ಮುಂದಾಲೋಚನೆ ಮಾಡುದಿಲ್ಲ ಅದ ಐತಿ ಅಂತ ನಾವು ಮಾಡ್ದ ಏನ್ ಮಾಡುವಂತ ಭ್ರಮ ಆಗೈತಿ ನನಗೆ. ಎದರ ಅವಲಂಬನೂ ಮಾಡೋಂಗಿಲ್ಲ ನೋಡ್ರಿ. ಈ ಶರೀರ ಸದಾ ಇದನ್ನು ಅವಲಂಬನ ಮಾಡ್ದಂಗ, ಜಗತ್ತಿನ ಯಾವ ವಸ್ತುಗಳು ಅವಲಂಬನ ಮಾಡ್ದಂಗ ಇದ ಕಲಿಬೇಕು ನಾವು. ಅವರ ಸುಖಿಗಳಾದ್ರು ಏನ್ ಅವಲಂಬಿಸ್ಕೊಂಡ್ ಕುಂತೇವಲ್ಲ, ಈ ಶರೀರನ ಇದ ನಾನು ಅಂತ. ಇದು ಯಾವ ಹೊತ್ತಿನಾಗ ಕೈ ಕೊಡ್ತದೆ ಹೇಳಕ್ ಹೋಗೋದು. ಅಸ್ಥಿರವಾದದ್ದು ಅದನ್ನು. ಇದು ಹೊಳಿ ಬಂತ ನಮ್ಗೆ. ಜನ್ಮ ಹೋಗೋ ತನಕ ಇದನ್ನ ವಿಚಾರ ಮಾಡಿರೋ ಹೊಳದ್ರ ಪುಣ್ಯ ನಿಂದ ಅಂತ. ನಿಮಗ್ ಗೊತ್ತಿದ್ದದ್ ನೆನಪು ಮಾಡ್ತಿರೋ, ಗೊತ್ತಿಲ್ಲದ್ ನೆನಪು ಮಾಡ್ತಿರೋ. ನೀವು ಗೊತ್ತಿದ್ದದ್ದ ನೆನಪು ಮಾಡ್ತೀರಿ, ಹೌದಿಲ್ಲ? ದೇವ್ರಂದ್ರೆ ಏನು ಅನ್ನೋದು ಗೊತ್ತೈತಿ ನಿಮ್ಗೆ? ದೇವ್ರಂದ್ರೆ ಹೆಂಗೈತಿ, ಅದು ಆಕಾರ ಹೆಂಗೈತಿ, ಅದು ಯಾವ ರೂಪ ಐತಿ ಅದಕ್ಕೆ ಅನ್ನೋದು ಗೊತ್ತೈತಿ ನಿನಗೆ? ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗ ನೆನಪು ಮಾಡ್ತೀವಿ ಅದನ್ನ? ತಿಳಿರ್ಲೆ ಹೆಂಗ, ಗೊತ್ತಿರ್ಲಿಲ್ಲ ಹೆಂಗ ನೆನಪು ಮಾಡ್ತೀವಿ ಹೇಳ? ದೇವ್ರಿಗೆ ಹೆಂಗ್ ಹೊಕ್ಕಿ, ಎಲ್ಲಿದಾನಂತ ಹೊಕ್ಕಿ? ಇಂಥಲ್ಲಿ ಎದಾರ್ಪ ಅನ್ನೋದು ನಿನ್ಗೆ ಗೊತ್ತಿದ್ರೆ ಹೋಗಾಕಡ್ಡಿಲ್ಲ. ಗೊತ್ತು ಗುರು ಇಲ್ಲೇ ಅಲ್ಲಿ ದೇವ್ರ ಐತಿ, ಇಲ್ಲಿ ದೇವ್ರ ಐತಿ, ದೇವ ಈ ಕಡ ಐತಿ, ಈ ಕಡ ಹೈ ಮಣೋಮ್ ಡೋಂಗರ್ ಪಿರಾಸ್ ತಿಸ್ತಾತ್ ಮೂರ್ಖ ಮರಾಠಿ ಸಂತರು ಹೇಳ್ಯಾರ. ಅಲ್ಲಿ ದೇವ್ರ ಐತಿ, ಗುಡಿಯಾಗ ಐತಿ, ಗಿಮ್ಯಾಗ ಐತಿ, ಗುಡ್ಡದಾಗ ಐತಿ, ಕೊಳದಾಗ ಐತಿ, ಹಂಗೆ ತಿರುಗ್ತಾವ ಮೂರ್ಖರು ಅಂತ. ತಿಳಿದ್ರೆ ದೇವ್ರ ಗೊತ್ತಾದ್ರೆ ನೀನ ಅದಿ. ನಿನ್ನ ಬಿಟ್ಟ ಅದ ದೇವ್ರಿಲ್ಲ, ತನ್ನ ಬಿಟ್ಟ ದೇವ್ರಿಲ್ಲ. ನಿನ್ನ ಬಿಟ್ಟು ಎಲ್ಲಿ ಹುಡ್ಕಾವ್ ನೀನು ಹೇಳ? ಗೊತ್ತಿದ್ರೆ ತಾನೇ ಇದೆ, ತಿಳಿದರೆ ತಾನೇ ಬ್ರಹ್ಮ. ತಿಳಿಯದಿರ್ದೊಡೆ ಅರ್ಪಿಸಲರಿ ಅದರಿಂ ಕೇಳ್ ಬ್ರಹ್ಮ ಅರ್ಪಣದೋ ಪುರುಳಿಲ್ಲ ಅಂತ. ಎಲ್ಲ ದೇವ್ರಿಗೆ ಕೊಡ್ತೇನಪ್ಪ ನಾವು. ಈ ದೇವ್ರಂದ್ರೆ ಕೊಡಾಕ ದೇವ್ರು ನಿನ್ಗೆ ಅನ್ಯವಾಗಿ ಐತಿ. ನಾವು ಎಲ್ಲೈತಿ? ಯಾರಿಗಂತ ಕೊಡಾವ, ಯಾರಿಗಂತ ಬಿಡಕೊಡಾವ? ಇದು ಮಾನವನ ಗ್ರಹಿಕೆ ವ್ಯರ್ಥ ಅದು ನೀವು ಮಾಡೋದೆಲ್ಲ ಅಂತ. ಇದು ಹೊಳಿದನ ಬಾಳ್ ಕಠಿಣ ಐತಿ. ಎಲ್ಲಾ ಭ್ರಾಂತಿ ಒಳಗ್ ಬಿದ್ದು ಹೊಂಟಿವಿ ನಾವೆಲ್ಲ. ಈ ಭ್ರಾಂತಿ ನಾಶ ಮಾಡ್ಕೊಂತ ನಿನ್ನ ಹೊರತು ಮತ್ತೊಂದು ಏನು ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡಾಗ ಈ ಭ್ರಾಂತಿ ಹೋಗೈತಿ. ಇನ್ನೊಂದು ಐತಿ ಅನ್ನೋ ಭ್ರಾಂತಿ ಐತಿ ನಿನಗ. ಒಬ್ಬ ಮತ್ತ ಬೇರೆ ಅದಾನ ಅಂದ್ರ ಮತ್ತ ಗಂಡಸ. ಯಾಕ್ರಿ
ನ ಅಂದ್ರ ಶಿವನಲ್ಲಿ ಶಿವ ಅಂದ್ಕೂಲೆ ಅವಗತ್ ಗಂಡಸಿನ ಭಾವ ಬರ್ತೈತಿ. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಶರೀರ ಹೆಣ್ಣು ಗಂಡು ಇರ್ತಾವ, ದೇವ್ರ ಹೆಣ್ಣು ಗಂಡು ಹೆಂಗಿರ್ತಾವು? ಸುಖ ಹೆಣ್ಣು ಗಂಡು ಇರ್ತೈತೇನ್ರಿ? ಆನಂದ ಹೆಣ್ಣು ಗಂಡು ಇರುದಿಲ್ಲ. ಶರೀರ ನೋಡ್ತಿ ಅದನ್ನ, ಅದು ಗಂಡಸ ಅಂತ, ಗಂಡ ದೇವ್ರು ಅಂತ, ಹೆಣ್ಣು ದೇವ್ರು ಅಂತ. ಶರೀರ ಹೆಣ್ಣು ಗಂಡು ಇರ್ತಾವ, ಆದ್ರ ಆನಂದ ಇರು ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ನೀ ಅದನ್ನ ಕಲ್ಪಿಸ್ಕೊಂಡು ಅದ್ರ ಚಿತ್ರ ಬರ್ಕೊಂಡ್ ಕುಂತ. ಅವ್ ಬಂದ್ ಹೇಳ್ಯಾವ ನನಗ ಆಕಾರ ಹಿಂಗೈತೆ ಅಂತ. ಯಾ ದೇವ್ರು ಬಂದ್ ಹೇಳೈತಿ ಹೇಳು? ಇದು ಮಾನವನ ಗ್ರಹಿಕೆ. ನೀನ ಗ್ರಹ ಮಾಡ್ಕೊಂಡು ತಿಳುವಳಿಕೆ, ತಪ್ಪು ತಿಳುವಳಿಕೆ ಇದೆಲ್ಲ ಹೋಗ್ ನೋಡ್ರ. ಅಂದ ಅರ್ಧ ಕೆಲಸ ಅದಂಗ ನಿಂತಂತ. ಏನ್ ಕಂಡತಿ ಅಂದ್ರು ಅದಲ್ಲ, ದೇವ್ರಲ್ಲ ಅದು. 3 ಕಣ್ಣು ಹಚ್ಕೊಂಡು ಬಂದತಿ ಅಂದ್ರು ನಿಂತತಿ ಅಂದ್ರು ಅದು ದೇವ್ರಲ್ಲ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿ ಆಗ್ಬೇಕು. ಪ್ರತ್ಯಕ್ಷ ಐತೆ ಅಂದ್ರು ಸದಾ ಪ್ರತ್ಯಕ್ಷ ಆಗೋದು ದೇವ್ರು ಅಲ್ಲ. ದೇವ್ರು ಎಂದೂ ಪ್ರತ್ಯಕ್ಷ ಆಗುದಿಲ್ಲ, ಅದು ಮಾಯಾ ತೋರಿಕೆ. ಅದು ದೇವಿ ಪ್ರತ್ಯಕ್ಷ ಆಗ್ಯಾಳ, ದೇವ್ರು ಪ್ರತ್ಯಕ್ಷ ಆಗ್ಯಾನ ಅನ್ನೋದೆಲ್ಲ ಅದ ದಾರಿ ತಪ್ಪಿಸ್ತಿದ್ ಜನರನ್ನೆಲ್ಲ. ಹೌದಿಲ್ಲ? ಏನ್ ಬೇಕಾದ್ ಕೇಳಪ್ಪ ನಿನಗೆ ಪ್ರತ್ಯಕ್ಷ ಆದಂತ ಕೇಳಿದಂತ. ಹೌದಿಲ್ಲ? ಇದೆಲ್ಲ ಮಾನವನ ಗ್ರಹಿಕೆ, ಭ್ರಾಂತಿ ಇದೆ, ಯಾವುದೂ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಸತ್ಯದ ದರ್ಶನ ನಿನಗಾದ್ರೆ ಈ ಭ್ರಾಂತಿ ಎಲ್ಲ ಹೋಗ್ತೈತಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಲ್ಲ. ನಿಮ್ಗೆ ಖರೆ ಹೇಳೋರು ನಂಬುದಿಲ್ಲ ನಾವು. ಅಲ್ಲಿ ದೇವ್ರೈತೆ ಇಲ್ಲಿ ದೇವ್ರೈತೆ ಏನಾರ ಒಂದು ಇಲ್ಲದ್ದ ಹೇಳಿ ಸುಳ್ಳು ಹೇಳಿ ಅದನ್ನ ಮಾಡಿ ಇದನ್ನ ಮಾಡಿ ಅವ್ರು ನಂಬ್ತೀರಿ ನೀವು. ಅಂತವ್ರ ಕರ್ಮಕಾಂಡದ ಬೋಧ ಜೋರ ಅದ ಸೆಳಿಗೆ ಹೋಗಿರು. ನೀ ಏನ್ ಮಾಡ್ಬೇಕಾದ ಕರ್ತವ್ಯ ಇಲ್ಲಪ್ಪ, ನಿನ್ನ ನಿಜವನ್ನು ನೀ ತಿಳ್ಕೋದು, ನೀನ ದೇವ್ರದಿ ಅನ್ನೋದು ಜ್ಞಾನವನ್ನು ಮಾಡ್ಕೋದು. ಇದ ಮನುಷ್ಯನ ಜನ್ಮದ ಲಾಭ. ತಾನಾರಂಭದನ್ನು ತಿಳಿಯುವುದು, ನಾನೇ ದೇವ ಸ್ವರೂಪನಿದ್ದೇನೆ ಅನ್ನೋದನ್ನು ತಿಳ್ಕೋದು ಮಾನುಷನ ಜನ್ಮಕ್ಕೆ ಬಂದ ಲಾಭ. ತಿಳ್ಕೊಳ್ಳಿಲ್ಲ ಅಂದ್ರೆ ಹಿಂಗ ಭ್ರಾಂತಿ ಒಳಗ ಹಂಗ ತಿರುಗು ಪಾಳೆ ಬರ್ತೈತಿ ನಿನಗೆ. ಅಲ್ಲಿ ದೇವ್ರೈತಿ ಇಲ್ಲಿ ದೇವ್ರೈತಿ, ಜನ್ಮ ಮಾತ್ರ ಹಿಂಗ ತಿಳ್ಕೊಂತ ಬಂದಿಯಲ್ಲ. ಯಾರು ಏನ್ ಹೇಳ್ತಾರ ಹಂಗ. ಯಾಕೆ ದುಃಖ ಪಡ್ಲಿಕ್ಕೈತೇವ ಅಂದ್ರೆ ನಮ್ಮನ್ನು ನಾವು ಮರ್ತದ್ದು. ದುಃಖದಿಂದ ಬಿಡುಗಡೆ ಆಗ್ಬೇಕನ್ನೋ ಹಂಗಿದ. ನೀನ್ ಯಾರನ್ನು ತಿಳಿಯುವುದು ಒಂದ ಇದಕ್ಕೆ ದಾರಿ. ನ ಅನ್ಯ ಪಂಥ ಅಯ್ಯನ, ನಿನ್ನ ನಿಜವಿದನೆ ತಿಳಿಯೋ ಬೇರೆ ಅನ್ನದಲ್ಲಿ ಮನುಜ ಅಂತ. ನಾವು ಏನ್ ತಪ್ಪು ತಿಳುವಳಿಕೆ ಮಾಡ್ಕೊಂಡೇವ ನಮ್ಮನ್ನೆಲ್ಲ ಕೈ ಬಿಡಿ. ನೀ ಏನೂ ಮಾಡ್ಬೇಕಾಗಿಲ್ಲ, ರೆಡಿ ಇದ್ದದ್ದೈತಿ. ಏನಾರ ಕೊಡೋದು ಬೇಕಾಗಡೆ ತಗೋದು ಬೇಕಾಗಿಲ್ಲ. ನೀವು ಯಾರಿಗೆ ಏನು ಕೊಡೋದಿಲ್ಲ, ತಗೋದೂ ಇಲ್ಲ. ಹಿಡಿಬೇಕಾಗಿಲ್ಲ, ಬಿಡಬೇಕಾಗಿಲ್ಲ. ಹೌದಿಲ್ಲ? ಹಿಡಿಯುವ ಮೋಹಕವಿಲ್ಲ, ಪಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ ನೀನಾಗಿ ಬಿಡೋದು ಮ್ಯಾಗ ಯಾವ್ದು ಹಿಡಿಯೋದೂ ಇಲ್ಲ, ಬಿಡುದೂ ಇಲ್ಲ, ಎಲ್ಲ ಹೋಗಿ ಬಿಡ್ತೈತಿ. ಖುಲ್ಲಾಕರಣ ಅಂದ್ರೆ ಖಾಲಿ ಮಾಡೋದು. ಏನೇನ್ ತಪ್ಪು ತಿಳುವಳಿಕೆ ಮಾಡ್ಕೊಂಡಿಯಲ್ಲ, ಮನಸ್ಸಿನ ತುಂಬಿಕೊಂಡಿ, ಅದನ್ನೆಲ್ಲ ಖಾಲಿ ಮಾಡು. ಅಂದಾಗಿ ಈ ವಿಚಾರ ನಿನಗೆ ಉಳಿತೈತಿ. ಏಟೇಟು ಜಗ ಇಲ್ದಂಗ ವಿಷಯದಾಗ ಹಿಡ್ಕೊಂಡು ಕೂತಿ ಅವ್ ಸುಖ ಕೊಡ್ತಾವಂತ ಮನಸ್ಸಿನಾಗ ಎಲ್ಲ ತುಂಬ್ಕೊಂಡು ಕುಂತಿ. ಅದು ಬೇಕು ಇದು ಬೇಕಂತ. ಹೌದಿಲ್ಲ? ಎಲ್ಲಾ ಬೇಕಂತ ಎಲ್ಲಾ ಕಸ ತುಂಬ್ಕೊಂಡು ಕುಂತಿ. ಯಾಕ್ರಿ ಇದು ಹೆಂಗ್ ಹೋಗ್ಬೇಕಿದು ಉಪದೇಶ? ನಾಟುವುದಲ್ಲ ಅವಂಗ, ತುಂಬೈತಿದೆ. ಎಲ್ಲ ಹಸನ್ ಮಾಡ. ಪಾತ್ರೆ ಸ್ವಚ್ಛ ಆದಾಗ ಅದು ಅಡಿಗೆ ಪಕ್ವ ಆಕೈತಿ. ಹೌದಿಲ್ಲ? ಹೊಲಸ ಪಾತ್ರೆಯಾಗ ಅಡಿಗೆ ಮಾಡಿದ್ರೆ ಏನಾಕೈತಿ ಅದು? ತೊಳಿಲಿ ಅದ್ರಾಗ ಹಾಕಿ ಕಾರಣ ಅಡಿಗೆ ಮಾಡಾಕ್ ನಿಂದಿರ್ತೀವಿ. ಖರಾಬ್ ಕಂಪ್ನಿ. ಹೌದಿಲ್ಲ? ಖರಾಬ್ ಆಗೈತಿ ಅದೆಲ್ಲ. ಮನಸ್ಸೆಲ್ಲ ಖರಾಬ್ ಆಗೈತಿ. ವಿಷಯಗಳ ನೆನಪು ಮಾಡಿ ಮಾಡಿ ಅವನ್ನೆಲ್ಲ ಹೊರಗೆ ಹಾಕ. ಅವನು ತೊರೆ ಅಂತ ಯಾಕೆ ಹೇಳ್ಯಾರ? ಹೊಲಸೆಲ್ಲ ತೆಗೆದು ಹೋಗಿ ಅವನು ತೊರೆ ವಿಷಯವನ್ನು ಬಿಡವನು ಖಾಲಿ ಮಾಡುವ ಅಂದ್ರೆ ಮನಸ್ಸು ಸ್ವಚ್ಛಕೈತಿ. ಯಾವಾಗ ಅವಾಗ ಅರ್ಹತೆ, ಅವ ಯೋಗ್ಯ ಇದನ್ನು ಗ್ರಹಣ ಆಕೈತಿ. ಅವು ಇಲ್ಲಿ ನಿಲ್ಲುವುದಿಲ್ಲ. ಬ್ರಹ್ಮಜ್ಞಾನದ ಉಪದೇಶ ಅಲ್ಲಿ ಯಾಕೆ ನಿಲ್ಲುವಲ್ದಂದ್ರೆ ಎಲ್ಲ ಹೊಲಸು ತುಂಬ್ಕೊಂಡೈತಿ ಅದ್ರಾಗ. ಅಂತಃಕರಣ ಪರಿಪಕ್ವ ಇದ್ದಾಗ ಇದು ನಿಲ್ತೈತಿ. ಇಷ್ಟೆಲ್ಲ ಹೇಳೋದು ಕೇಳೋದು, ದಿನ ಹೇಳೋದು ಕೇಳೋದು ಹೊಲಸು ಐತಿ ಒಳಗ. ಅದನ್ನ ತೆಗೆದು ಹಾಕಾಗ್ತಾ ಇರಲಿಲ್ಲ. ಒಳಗ ಅದನ್ನ ಇಟ್ಕೊಂಡ ಹೇಳೋದು ಕೇಳೋದು ಮಾಡ್ತೇವೆ ನಾವು. ಅದು ಎಲ್ಲಿ ಆಗ್ಬೇಕು? ಅದು ಅದಕ್ಕೆ ನಿಲ್ಲುವುದಿಲ್ಲ ನಾವು.
ಮನಸ್ಸಿನಾಗಿನ ವಾಸನೆಗಳೇನೆಲ್ಲ ಹೊಲಸಿನ ಭಾವ ಏನದಲ್ಲ ವಿಷಯ ವಾಸನೆಗಳು ತೆಗೆದು ಹಾಕ. ಏನ್ ಅದ್ ನೆನಪು ಮಾಡೋದ್ರಿಂದ ಹೊಲಸಾಗೈತಿ ಮನಸ್ಸು. ವಿಷಯ ಚಿಂತನದಿಂದ ಮನಸ್ಸು ಹೊಲಸಾಗೈತಿ ಅಂತ ಬಿಟ್ಟು ಬಿಡದ ಯಾಕೆ ಆತ್ಮಚಿಂತನದೊಳಗೆ ತೊಡಗ್ಬೇಕಂತಾರ. ಎಡೆಬಿಡದೆ ಅಂತಃಕರಣ ಮಾಲಿನ್ಯ ಹೋಗ್ತೈತಿ. ತಡೆಯದೆ ಸುವಿಚಾರವೆಂಬ ಬಸಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅದರೋ ತನ್ನ ನೋಡ್ಪಂಗೆ ನಿಜವೇ ತೋರ್ಪದು ಎದುರಿಟ್ಟಂತೆ ಸುಜನನೆ ಕರಗದ ಮಾಣಿಕದಂತೆ. ಸ್ಪಷ್ಟವಾಗಿ ನಮ್ಗೆ ಅನುಭವ. ಅಂತಃಕರಣ ಪರಿಶುದ್ಧಿ ಮಾಡ್ಕೋದು ಒಂದ ನಮ್ ಕೆಲಸ. ಅದಕ್ಕೆ ಮಾಡ್ಬೇಕಾದ್ರೆ ವಿಷಯ ವಸ್ತುಗಳು ಇವು ಸುಖ ಕೊಡ್ತಾವ, ದುಃಖ ಕೊಡ್ತಾವ, ನಿತ್ಯದಾವ ಅನಿತ್ಯದಾವ ಅಂತ ತಿಳಿದು ಇವು ವಿಷಯ ವಸ್ತುಗಳು. ಅದು 5 ವಿಷಯ ವಸ್ತುಗಳು. ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ. ರೂಪದ ಮ್ಯಾಗಿನ ವ್ಯಾಮೋಹ, ಗಾಯನದ ಮ್ಯಾಗ ಕೇಳ್ಬೇಕನ್ನೋದು. 5 ಇಂದ್ರಿಯಗಳನ್ನ ಒಂದು ಬಂದ್ ಮಾಡಿದ್ರೆ ಒಂದು ಚಲೋ ಇರ್ತೈತಿ. ಹೋಗದಂಗೆ ಇಟ್ಕೋದಂದ್ರೆ ಸಾಮಾನ್ಯ ಕೆಲಸನೇ ಇದು. ಮೂಗಿಂದ ಕರೆ ಹೋಗ್ತೈತಿ, ಅದನ್ನ ಬಂದ್ ಮಾಡಿದ್ರೆ ಮತ್ತೊಂದು ಹೋಗ್ತೈತಿ, ಓಡಾಡ್ತೈತಿ. ಎಲ್ಲ ಎಚ್ಚರದಿಂದ 5 ವಿಷಯ ವಸ್ತುಗಳಲ್ಲಿ ಓಡಾಡ್ತೈತಿ. ತಿನ್ನೋದ್ರ ಕಡೆ ಹೋಗ್ತೈತಿ, ಕೇಳೋದ್ರ ಕಡೆ ಹೋಗ್ತೈತಿ, ಮೋಸಿ ನೋಡೋದ್ರ ಕಡೆ, ಮುಟ್ಟೋದ್ರ ಕಡೆ. ಒಂದು ಬಂದ್ ಮಾಡಿದ್ರೆ ಮತ್ತೊಂದು ಚಾಲು ಆಕೈತಿ. ಈ ಓಡಾಡಿ ಬಳಲ್ತೈತಿ. ಎಲ್ಲ ಕಡೆ ಹಣಿಕೆ ಹಾಕಿದಿ. ಏನಾಯ್ತು ನಿನಗೆ? ಏನೇನು ಊಟ ಮಾಡಿದ್ರಿ ಡೊಂಕ ಬಾಲದ ನಾಯಕರೇ ಅಂತ. ಅಲ್ಲಿ ರೂಪದಾಗ ಏನು ಕಂಡಿ, ಗಾಯನದೊಳಗೆ ಏನು ಕಂಡಿ, ವಾಸನೆಯೊಳಗೆ ಏನು ಕಂಡಿ, ರುಚಿಯೊಳಗೆ ಏನು ಕಂಡಿ, ಸ್ಪರ್ಶದೊಳಗೆ ಏನು ಕಂಡಿ, ಏನ್ ಮಾಡಿದ್ವಿ? ಅನುಲಿನ ಉಂಡಿಲ್ಲ, ಬ್ಯಾಸರಿಕಿನ ಒಂದಿದ್ವಿ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅನ್ನೋದು ವಿಚಾರ ಮಾಡೋದಿಲ್ಲ ನಾವು. ಇಂದ್ರಿಯಗಳ ಸಂಪರ್ಕ ಭೋಗದಿಂದನೇ ಇಷ್ಟೆಲ್ಲ ಅನರ್ಥ ಆಕೈತಿ ಅನ್ನೋದು ಹೊಳಿದು ಬಹಳ ಕಠಿಣ. ಜನ್ಮ ಹೋಗೋ ತನಕ ನೀವು ವಿಚಾರ ಮಾಡಿದ್ರೆ ಹೊಳದ್ರ ಪುಣ್ಯ. ಕಡೀಕ ಬರತೀನಿ ಇಲ್ಲಿಗೆ ಎಂದಿಲ್ಲ ಒಮ್ಮೆ. ಯಾಕ್ರಿ? ಮಾಡಿ 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 ಅದ್ರದ್ದು ಹೋಗ ಬಾಳ ಐತಿ. ಏನ್ ಹೇಳ್ತಾರ ಬಿಡೋ ನೀನು, ಏನ್ ಹೇಳ್ತಾರ? ಕಡೀಕ ಬರ್ತಿ ಇಲ್ಲ. ಯಾಸತ್ ಕಡೀಕ ಏನ್ ಮಾಡುದ್ರಿ? ಎಲ್ಲಾ ಕೈ ಕೊಟ್ಟವ್ರಿ ಇವೆಲ್ಲ ನಿಲ್ಸೋತ ಎಲ್ಲ ಕಡೀಕ. ಎಲ್ಲಿ ಯಾವಾಗ ಬರ್ತಿ? ಎಲ್ಲ ಸೊಟ್ಟ ಆದ್ವು ಅಂದ್ರ, ಕಣ್ ಕಾಣದಂಗ ಆತಂದ್ರ, ಕಿವಿ ಕೇಳ್ದಂಗ ಆತಂದ್ರ ಏನ್ ಮಾಡೋದ್ರಿ? ಬಿಡ್ರಿ, ನಮ್ದೆಲ್ಲ ಹೋತ್ರಿಪ್ಪ ಇದಂತ. ಎದರಿಂದ ಹೊಂದೋದು? ಮತ್ತು ಇವೆಲ್ಲ ಅಡಿಗೆದ ಮ್ಯಾಗ. ಇಂದ್ರಿಯಗಳು ಕೆಟ್ಟವಾದ ಮ್ಯಾಗ ಎದರಿಂದ ಹೊಂದವಪ್ಪ ನೀನು? ಇಂದ್ರಿಯಗಳು, ಅದಕ್ಕೆ ಬೇಕಾಗುವಂತ ವಿಷಯ ವಸ್ತುಗಳು ಅವು ಎಲ್ಲ ತೂರಿ ಅಡಗಿ ಬಿಡ್ತಾವ. ಏನ್ ಯಾರು ಹೇಳಿದ್ರೆ ನಿಮ್ಗೆ ಇವು ಸುಖ ಕೊಡ್ತಾವಂತ? ನಿಮ್ಮ ಮನೆ ದೇವ್ರು ಬಂದು ಹಿಡಿತಾನ, ಇವನು ಗಳಸು, ಇವ್ ಸುಖದಿಂದ ಇರ್ತಿ, ಹಿಂಗಾದ ಸುಖದಿಂದ ಇರ್ತಿ ಅಂತ ಯಾರು ಹೇಳಿಲ್ಲ. ತಾನೇ ಕಲ್ಪಿಸ್ಕೊಂಡ, ತಾನ ಕಲ್ಪನಾ ಮಾಡ್ಕೊಂಡು ಈ ಯೋಜನೆ ಮಾಡ್ಕೊಂಡು ಕುಂತಾನ. ಇದು ಬರಬ್ಬರಿ ಐತಿ ತಪ್ಪಿ ಸುಖದಾಯಕವಾದದ್ದು ಇನ್ನು ದುಃಖದಾಯಕವಾದದ್ದು ನೋಡ್ಕೊಂಡು ನಿನ್ನ ಯೋಜನೆಗಳೆಲ್ಲ. ಬಳೆದಾಟ ಹುಡಿಯಲ್ಲ ಹಿಂಗ ಮಾಡಿ ಸುಖಾವಂತೇನೆ. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಏನ್ ಶರೀರ ಚರಿತಾರ್ಥಕ್ಕೆ ಏಟ್ ಬೇಕು? ಬಹಳ ಬೇಕಾಗಿಲ್ಲ. ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ. ತಿಂದಂಗ ತಿನ್ಬೇಕನ್ನೋ ಆಶಯ ಹೆಚ್ಚಾಕೈತಿ. ನೋಡ್ರಿ ನೀವು ಹಂಗ್ಯಾಂಗ ತಿನ್ಬೇಕಂದ್ರೆ ಅದನ್ನ ಬೇಕಂತ ಒಳ್ಳೆ ಇನ್ನೂ ಬೇಕು ನೋಡಿದಂಗ ರೂಪದ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ಇನ್ನೂ ಅದಕ್ಕಿಂತ ಚಂದ, ನಿನ್ಕಿಂತ ಚಂದ ಅಂತ ಹೋಗುದು. ಹೌದಿಲ್ಲ? ಪುರುಷೋತ್ತಿಲ್ದಂಗ ಬರೀ ಅದ ವ್ಯವಹಾರದಾಗ ಆ ವಿಷಯ ಎಲ್ಲ ಹೋತು, ರೂಪದಾಗ ಹೋತು. ಗಾಯನ ಕೇಳ್ಬೇಕ. ಹಗಲೆಲ್ಲ ಬರುದಲ್ರಿ, ಕೇಳೋನು ಬಿಡೋಣ, ಗಾಯನೂ ಕೇಳೋಣ, ರೂಪನೂ ನೋಡೋಣ. ಹೌದ್ರಿ? ವಾಸನೆನೂ ನೋಡೇ ಬಿಡೋಣ, ರುಚಿ ನೋಡೇ ಬಿಡೋಣ. ಹಗಲೆಲ್ಲ ಬರ್ತೈತಿ. ಹೌದು, ಅದ್ರ ಬೆನ್ನ ಹತ್ತಿದ ಹಗಲೆಲ್ಲ ಬರುವುದನ ಅದ. ಏನ್ ಅದ್ರ ಬೆನ್ನ ಹತ್ತಿರ ಮತ್ತು ಜನ್ಮ ಬರುದನ ಎಳ್ಕೊಂಡು ಅದನ್ನ ಮಾಡಕ್ ಹಸ್ತೈತಿ, ತೇಕಾಕ್ ಹಸ್ತೈತಿ. ಏನ್ ಅವುಗಳ ಪ್ರಾಪ್ತಿಗಾಗಿ ಹಗಲಿ ರಾತ್ರಿ ದುಡಿದು ಮತ್ತು ಶ್ರಮಣನ ಆತೆಲ್ಲ. ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಏನ್ ಅದಕ್ಕೆ ಬಲ್ಲವರು ನೋಡದು. ಅವು ನಿತ್ಯದವ ಹಿತಾದವ ಅಂತ
ಅವುಗಳು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದಾರ ಈ ಜಗತ್ತಿನೊಳಗೆ? ಒಬ್ಬರ ಉದಾಹರಣೆ ಜಗತ್ತಿನ ವಿಷಯ ವಸ್ತುಗಳು ಬೆನ್ನು ಹತ್ತಿದ ಸುಖ ಹೊಂದಿದೀವಿ ಅನ್ನೋರ್ನ ನಾವು ಮಾತ್ರ ಕಂಡಿನೂ ಇಲ್ಲ ಕೇಳಿನೂ ಇಲ್ಲ. ಜಗತ್ತಿನ ಇತಿಹಾಸದೊಳಗೆ ಇದಿಲ್ಲ. ಹಿಂಗ ಗಟ್ಟಿಯಾಗಿ ಉಳ್ಕೊಂಡು ಅದರಿಂದ ಹಿಂಗೆ ಸರಿಬೇಕು. ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಒಬ್ಬೊಬ್ರು ಯಾರು ಹೊಂದಿದ್ರೆ ನಾವು ಹೊಂದಾಕ್ ಬರ್ತೈತಿ. ಅವ್ರು ಏನ್ ಹೊಂದಿದ್ರು ನೀನು ಅದನ್ನ ಹೊಂದಿ. ಅನುಲೀನ ಹೊಂದಿದ್ವಿ ಎಲ್ಲ, ನಿನಗೂ ಅದ ಬಾಳೆ ಬರ್ತೈತಿ. ಏನಾದ ನೋಡಕ್ಕೂ ಅದ್ರ ಬೆನ್ನು ಹತ್ತಿದವ್ರೆಲ್ಲ ಅದರಿಂದ ವಿಮುಖ ಆದವರೆಲ್ಲ ಏನಾದ್ರು ನೋಡ್ಕೊ. ವಿಷಯಗಳ ತ್ಯಾಗ ಮಾಡಿದವ್ರು ಏನಾದ್ರು, ವಿಷಯಗಳ ಸಂಪರ್ಕ ಭೋಗ ಮಾಡಿದವ್ರು ಏನಾದ್ರು ನೋಡ್ಕೊ. ಅದ್ರ ಪರಿಣಾಮ ಏನಾಗೈತೆ ಅನ್ನೋದು. ಅದಕ್ಕೆ ಅದನ್ನ ನೋಡ್ಕೊಂಡು ಬುದ್ಧಿ ಕಲಿ ನೀನು ಅಂತ ಹೇಳಿ. ಅವ್ರನ್ನ ಮಾಡಿದವ್ರು ನೋಡು, ಮುಂದಿನವ್ರು ನೋಡಿ ಹಿಂದಿನವ್ರು ಬುದ್ಧಿ ಕಲಿಬೇಕು ನಾವು. ಈ ಕ್ರಮದಿಂದ ಸುಖ ಶಾಂತಿ ಸಿಗ್ತೈತೋ ಹೆಂಗ? ಯಾಕೆ ಸಿಕ್ಕಿಲ್ಲ ಹಂಗಾರ ಅವ್ರಿಗೆ? ಹಿಂಗ ಸಿಗ್ತೈತಿ ಅನ್ನೋ ಭ್ರಾಂತಿ ಒಳಗ ಬಿಸಿಲು ಗುದ್ರಿ ಬೆನ್ನ ಹತ್ತಿ ಬಿಟ್ಟೇವ್ ನಾವು. ಹಂಗ ಇನ್ ಮುಂದೈತಿ ನೀರು, ಮುಂದೈತಿ, ಮುಂದೆ ಸಿಗ್ತೈತಿ, ನಾಳೆ ಸಿಗ್ತೈತಿ. ಇಂಥವು ಎಷ್ಟೋ ದಿನಗಳು ಹೋದವು, ತಿಂಗಳುಗಳು ಹೋದವು, ವರ್ಷಗಳು ಹೋದವು, ಜನ್ಮಗಳು ಹೋದವು. ಮತ್ತು ಏನಾತಿ? ಅದ್ರ ಬಯಕೆ ಹಂಗ ಕಾಡ್ತೈತಿ. ಅದು ಮುಂದೆ ನೀ ಹಿಂದಿಂದ ಆಶಾದ ಬೆನ್ನ ಹತ್ತಿ ತಿರ್ಗಾಕೈತಿ. ಎಷ್ಟು ಜನ್ಮಗಳಾದವು? ಹೌದು, ಎಷ್ಟು ಜನ್ಮ ಆತು ನಿನಗ? ಇದು ಬಹಳ ದಿನ ಇದ್ಕೂಲೆ ಇದ್ರ ಮ್ಯಾಗ ಮನಸ್ಸು ಹೋಗ್ಬಿಡ್ತೈತಿ. ಮತ್ತೊಂದು ನೋಡ್ಬೇಕಂತೈತಿ. ಯಾಕ್ರಿ? ಬಹಳ ದಿನ ಈ ಮನ್ಯಾಗಿದ್ದೆ, ಇನ್ನೊಂದ್ ಮನಿ ಚಂದ ಹಾಕ್ಸ್ಬೇಕು. ಇದಕ್ಕಿಂತ ಚಂದ ಹಾಕ್ಸ್ಬೇಕು, ಇದಕ್ಕಿಂತ ಚಂದ ಅಂತ ತೊಡ್ಬೇಕಲ್ಲ. ಇದನ್ನ ಬಾಳ ಮತ್ತೊಂದು ನೋಡಿದೆ ಅಂದ್ರೆ, ಇನ್ನೊಬ್ರು ತೊಡ್ಕೊಂಡು ನೋಡಿದ ಅಂದ್ರೆ ಅಂತದಾದ್ರ ಚಲೋ ಆಕೈತಿ ಬಿಡೋದು. ಹೌದಿಲ್ಲ? ಇದು ಏನಪ್ಪಾ, ಇದು ನಾವು ಗೊತ್ತಾಗ್ಲಿ ಬಿಡ್ರಿ, ಒಮ್ಗಿಲೆ ಇಂತಾದ್ ನಾವು ಫಸಿಗೆ ಬಿದ್ದೀವಿ ಅಂತ. ಇನ್ನೊಮ್ಮೆ ಬ್ಯಾರೆ ಹೋದಾಗ ಚಲೋ ತಗೋಬೇಕು ನಾವು. ಹೌದಿಲ್ಲ? ಏನ್ಪಾ ನಾವು ಗೊತ್ತಾಗ್ಲಿಕ್ಕೆ ಇಂತಾದ್ ಮಾಡಿದೀವಿ ಬಿಡ, ಮತ್ ಇನ್ನೊಮ್ಮೆ ನೋಡೋಣ. ಮತ್ತು ಆಸೆ ಒಳಗ ಹಂಗ ಐತಿ, ಅದನ್ನ ಮಾಡೇ ಬಿಡ್ಬೇಕಂತ. ಎಂತಾದ್ ನೀವ್ ಹೊಂದಿದ್ರು ಸುಖ ಶಾಂತಿ ಇಲ್ಲ ಈ ಜಗತ್ತು. ಹೆಂಗಿದ್ರು ಆರಾಮಿರೋ ಆಗುದಿಲ್ಲ. ನೀವು ಏನು ಪ್ರಾಪ್ತ ಮಾಡ್ಕೊಂಡ್ರೆ ನೆಮ್ಮದಿ ಐತೆ ನಿನಗ? ಮತ್ ನೆಮ್ಮದಿ ಅದರಿಂದ ಸಿಗ್ತೈತಿ. ಇವುಗಳನ್ನು ಕೈ ಬಿಟ್ಟಾಗ ವಿಷಯಗಳ ಕಡೆಗೆ ಹೋಗೋ ಮನಸ್ಸನ್ನ ಹಿಂದಕ್ಕೆ ಸರಿಸೋದು. ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡಿದಾಗ, ಅಂತರ್ಮುಖಿ ಆದಾಗ ಮನಸ್ಸಿಗೆ ನೆಮ್ಮದಿ ಐತಿ. ಹೊರಗೆ ಎಲ್ಲಿ ಏನು ಪ್ರಾಪ್ತ ಮಾಡ್ಕೊಂಡ್ರು ಅವು ಉಳಿದಿಲ್ಲ. ಮತ್ತು ನಿನಗ ನಿರಂತರ ದುಃಖವನ್ನು ಕೊಡ್ತಾವು. ಅದಕ್ಕೆ ಬಲ್ಲವ್ರು ಹೇಳಿದ್ರು ಕೇಳುದಿಲ್ಲ ನಾವು. ಈಗ ಓಟ್ ಜೋರ್ ಐತಿ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ. ಮಜಾ ಮಾಡ್ಬೇಕು, ಇಂದ್ರಿಯಗಳು ಮಜಾ ಮಾಡ್ಬೇಕನ್ನ ನಾವು. ಅವ್ನು ಬಂದ್ ಮಾಡಂದ್ರೆ ಕೇಳುದಿಲ್ಲ ನಾವು, ಬಿಡ್ತಾನ ನಾವು. ಚಟಾದಿನ ಅದಾವ ಬಿಡಂದ್ರೆ ಬಿಡುದಿಲ್ಲ ಅವನು. ಯಾಕ್ರಿ? ಅವನು ಮುಂದ್ ಹೂ ಅಂದ ಅವನು ಮತ್ತು ತುಡುಗ್ಲೇನ ಅದನ್ನ ಮಾಡ್ತಾನ. ನಾವಿಲ್ಲಿ ಹೇಳುವಾಗ ಕೇಳುವಾಗ ಎಲ್ಲ ಬಿಡ್ತೇವೆ ಅಂತ ಬಿಡುದಿಲ್ಲ. ಜಾಗ ಮತ್ತೆ ಹೇಳ್ಕೊಂಡು ಹೋಗ್ಬೇಕದು. ವಾಸ ಅಲ್ಲೇ ತೇಕಾಕಸ್ತೈತಿ, ಅಲ್ಲೇ ಹುಟ್ಟಾಕಸ್ತೈತಿ. ಮತ್ತೆ ಎಲ್ಲರದು ಉದ್ದೇಶ ಆರಾಮ್ ಇರ್ಬೇಕು ಅನ್ನೋದೈತಿ. ಆದ್ರೆ ಕ್ರಮ ತಪ್ಪೈತಿ. ಬರೋ ಮುಂದೆ ಯಾರು ಏನು ತಂದಿಲ್ಲ, ಹೋಗೋ ಮುಂದೆ ಯಾರು ಏನು ಒಯ್ಯುವುದಿಲ್ಲ ಅಂತ ಸಾಮಾನ್ಯವಾಗಿ ಅಂತಾರೆ. ಆದ್ರೆ ಶರೀರ ಬಿಡು ಮುಂದೆ ವಾಸನ ತಗೊಂಡು ಹೋಗ್ಕಾನಲ್ಲ, ವಾಸನ ಕಟ್ಕೊಂಡು ಶರೀರ ಬಿಡ್ತಾನಿಲ್ಲ. ಅದಕ್ಕನುಗುಣವಾಗಿ ಮತ್ತೆ ಮುಂದೆ ಜನ್ಮಗಳು ಬರ್ತಾವ. ಯಾರು ಏನು ತಂದಿಲ್ರಿ, ಯಾರು ಏನು ಒಯ್ಯುದಿಲ್ಲ ಅಂತ ವಾಸನ ಕಟ್ಕೊಂಡು ಹೋಗ್ಕಾನಲ್ಲ. ವಾಸನಾ ಶರೀರ ತಿರುಗ್ತೈತಿ. ಅದನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಜನ್ಮನ ಬರ್ತಿದ್ದೆ. ನಿನಗೆ ಆ ವಾಸನೆಗೆ ಅನುಗುಣವಾಗಿ ಏನೇನ್ ಮನಸ್ಸಿನಾಗ ಇಟ್ಕೊಂಡೆ ಅದಕ್ಕೆ ಅನುಗುಣವಾಗಿ ಒಳಗೆ ಕರ್ಮಗಳು ನಡೀತು. ಮುಂದ್ ಅಂತ ಜನ್ಮಗಳು ಕಾದು ಮನಸ್ಸಿನಾಗ ಐತ್ರಿ. ಇನ್ನ ಅದನ್ನು ಆಶೆ ಹೋಗಿಲ್ವ ಯಜ್ಜ, ಹಂಗ ಇದೆ ನಾನು. ಅದು ಬೇಕಪ್ಪ ನನಗ, ಅದನ್ನ ಕೊಡಸು ಅಂದ್ರೆ ಹೊಕ್ಕೇನ. ಬದಿಲ್ಲ? ಇವೆಲ್ಲ ಒಳಗದಾವು ಯಜ್ಜ ನನಗ. ಅವನ್ನೆಲ್ಲ ಇದನ್ನ ಮಾಡೋರಿಗೆ ಶರೀರ ಹೋತು ಬಂದು ವ್ಯಕ್ತಪಡಿಸ್ತಾವ್ ನೋಡ್ತೀವಿ.
ತಿನ್ನೋದ್ರ ಮ್ಯಾಗಿನ ಆಶೆ, ಹೌದಿಲ್ಲ, ಕೇಳೋದ್ರ ಮ್ಯಾಗಿಂದು ಎಲ್ಲ ಇಂದ್ರಿಯಗಳ ಮ್ಯಾಗಿನ ವ್ಯಾಮೋಹ. ಚಟದ ಮ್ಯಾಗಿನ ವ್ಯಾಮೋಹ ಹೋಗಿಲ್ಲ, ಮತ್ತೆ ಜನ್ಮ ಬರುದು. ಚಟ ಸಂಬಂಧನ ಜನ್ಮ ತಾಳೋದು ನಾವು. ಹುಟ್ಟು ಯಾಕೆ ನಮ್ಗೆ ಬರ್ತೈತೆ ಅಂದ್ರೆ ಚಟದ ಸಂಬಂಧನ ಹುಟ್ಟಾಕ ಹಚ್ಚಿದ್ದು ಅವ ಚಟಗಳು. ದೇವ್ರು ನಮ್ಮನ್ನು ಹುಟ್ಟಿಸೋದಿಲ್ಲ. ಯಾಕೆ ಹುಟ್ಟಿಸಿದಪ್ಪ ದೇವ್ರ ನಮ್ಮನ್ನ ನಿಂತಿರ್ತಾರ. ದೇವ್ರೆಲ್ಲೋ ನಿನ್ನ ಚಟ ಹುಟ್ಟಿಸ್ಯಾವು. ಚಟಾದಿನ ಯಾರ್ಯಾರಿಗೆ ಯಾವ ಚಟದ ವಾಸನೆ ಇರ್ತೈತಿ ಅಲ್ಲಿ ಅವ್ರ ಜನ್ಮ ಬರ್ತೈತಿ. ಅಂತ ಕರ್ಮಗಳನ್ನ ನಾವು ಮಾಡ್ತಾನ. ಅದ್ರ ವಾಸನ ನಾಶ ಮಾಡ್ಕೊಂಡ್ರೆ ಇಲ್ಲಿ ಯಾಕೆ ಬರ್ತೈತಿ? ಶೆರೆ ಕುಡು ಚಟ ಇಲ್ದಾವ್ ಶೆರೆದ ಅಂಗಡಿಗೆ ಯಾಕೆ ಹೋಗಿದ್ರಿ? ಚಾ ಕುಡು ಚಟ ಇಲ್ದಾವ್ ಚಾದ ಅಂಗಡಿಗೆ ಯಾಕೆ ಹೋಗಿದ್ರಿ? ಈ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದ್ಬೇಕನ್ನೋ ಚಟ ನಿನಗಿರ್ಲಿಲ್ಲ ಅಂದ್ರೆ ಈ ಹುಟ್ಟೆ ಬರ್ತಿದ್ದಿಲ್ಲ. ಅದಕ್ಕೆ ಈ ಚಟದ ವಾಸನ ನಾಶ ಮಾಡ್ಕೊಂಡಾಗ ನಿನಗೆ ಮುಕ್ತಿ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತದೆ. ಯಾವ್ದರ ಚಟದ ವಾಸನ ಇತ್ತಂದ್ರೆ ಅದು ಬರುದು ನಿಮ್ಗೆ ಹೇಳ್ಕೊಂಡ್ ಬಂದು ಹುಟ್ಟಕಸ್ತದೆ. ಅದಕ್ಕೆ ವಿಚಾರದಿಂದ ಯಾವುದರಿಂದನೂ ತೃಪ್ತಿ ಇಲ್ಲ ನಮ್ಗೆ. ಅವು ಮತ್ತು ನಮ್ಗೆ ದುಃಖವನ್ನು ಕೊಡ್ತಾವು ನಿರಂತರ ಅಂತ ತಿಳಿದು ಅದ್ರ ಮ್ಯಾಗಿನ ತ್ಯಾಗ ಮಾಡಿದಾಗ ವಾಸನಾ ತ್ಯಾಗ, ಅದಕ್ಕೆ ಸನ್ಯಾಸ ಅಂತ. ಚಟದ ವಾಸನಾ ತ್ಯಾಗ ಮಾಡೋದಕ್ಕೆ ಸನ್ಯಾಸ ಅಂತಾರ. ಹೊರಗೆ ಬಿಟ್ರೆ ಒಳಗೆ ಹಿಡ್ಕೊಂಡ್ರೆ ಡೋಂಗಿ ಮಾಡಿದ್ರೆ ಮತ್ತೆ ಹೀನ ಸ್ಥಿತಿ ಬರ್ತದೆ. ನಿಮ್ಮ ಸ್ಥಿತಿಗತಿಗಳಿಗೆ ನೀವ ಕಾರಣ. ಯಾರ್ಯಾರ ಚಟದ ವಾಸನ ಇರ್ತಾವ ಬೆನ್ನ ಹತ್ತಿ ಅಂತ ಶರೀರಗಳು ಬರ್ತಾವ, ನಿಮ್ಗೆ ಕಾದು ಕೂತಾವ. ನಮ್ಗೆ ಮಾಡಿಬಿಟ್ಟಿ ಅಂತ ಕರ್ಮಗಳನ್ನು ನೀವು ಚಟದ ಸಂಬಂಧ ಅವುಗಳ ಪ್ರಾಪ್ತಿ ಮಾಡ್ಕೊಳ್ಳೋ ಸಂಬಂಧ ತೇಗ್ತಿ ಅಂತ ಕರ್ಮಗಳನ್ನು ಮಾಡ್ತೀವಿ. ಅದಕ್ಕೆ ಅಂತ ಜನ್ಮಗಳು ಬಂದಾವ. ಇಲ್ಲ ಅಂದ್ರ ವಾಸನ ಇರ್ಲಿಲ್ಲ, ಅಂತ ಕರ್ಮಗಳನ್ನ ಮಾಡ್ತಿದ್ದಿಲ್ಲ, ಜನ್ಮನ ಬರ್ತಿದ್ದಿಲ್ಲ. ನಿನ್ನ ನಿಜವನ್ನ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಇದು ಬರುದನ ಇಲ್ಲಿ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತಿ, ಮುಕ್ತ ಆಗ್ತಿ. ಮುಕ್ತಿ ಅಂದ್ರೆ ಏನ್ರಿ? ಎಲ್ಲಾ ಚಟಗಳಿಂದ ಬಿಡುಗಡೆಯನ್ನು ಹೊಂದುದು. ಅವಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಚಟಗಳಿಂದ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಹಂಗ್ಯಾಂಗ್ ಮಾಡ್ಕೊಂತ ಹಂಗೆ ಪಾಪಿ ಹೆಚ್ಚಕೈತಿ, ಹೌದಿಲ್ಲ? ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂತ, ಹೌದಿಲ್ಲ? ಹುಟ್ಟಿಟ್ಟು ಬರುದು ನೀ ಭೋಗಲಾಸ ಹೆಚ್ಚಕೈತಿ. ಹಂಗಂಗ ಭೋಗಿಸಿದಂಗ ತಿಂದಂಗ ತಿನ್ಬೇಕನ್ನೋ ಆಶೆ, ನೋಡುದ್ರಿಂದ ಹಂಗ ಇನ್ನ ನೋಡ್ಬೇಕನ್ನು ಮಜಾ ನೋಡ್ಬೇಕನ್ನೋದು. ಎಲ್ಲಿ ಮಠಪ್ಪ? ಇಂದ್ರಿಯಗಳ ಸೊಟ್ಟಾಗೋ ಮಠ, ಮುದುಕಾಗೋ ಮಠ ಮಾಡಿದ್ರು ತೃಪ್ತಿ ಅಲ್ಲ. ಮತ್ತೊಂದು ಹೊಸ ಅಂಗಿ ತೊಟ್ಕೊಂಡ್ಬರುದು, ಮತ್ತೊಂದು ಬಂದು ನೋಡುದು, ಹುಟ್ಟಿಟ್ಟು ಬಂದು ಎಷ್ಟು ಜನ್ಮಗಳಾದವು. ಇದನ್ನ ತೃಪ್ತಿ ಅನ್ನೋದೇ ಇಲ್ಲ ಅಂದ ಎಷ್ಟಂತ ಹುಟ್ಟಿ ಬಂದು ಎಷ್ಟಂತ ಅನುಲಿ ಹೊಂತೀವಿ ಇವುಗಳ ಸಂಬಂಧ. ನೀನು ಇದು ಹೊಳೆದ್ರ ಪುಣ್ಯ ನಿಂದ. ಎಲ್ಲೋ ಒಬ್ಬ ಬ್ಯಾಡಪ್ಪ, ಇನ್ನು ಇದ್ರ ಬೆಣ್ಣ ಹತ್ತಿ ಹುಟ್ಟಿಟ್ಟಿ ಅನುಲಿ ಹೊಂದೋದು ಬ್ಯಾಡ ಅಂತ ವಿಚಾರವಂತ ಇವುಗಳ ಮ್ಯಾಗಿನ ಆಸೆಯನ್ನು ಕೈ ಬಿಟ್ಟಾಗ ಇದರ ನಮ್ಗೆ ಸಂಕಟ ತಪ್ತತಿ ಅಂತ ತಿಳಿದವ ಅದನ್ನು ಪೂರ್ಣ ನಾಶ ಮಾಡ್ತಾನೆ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ತಾನೆ. ಸ್ವಲ್ಪ ಉಳಿದ್ರೆ ಮತ್ತದ ಚಿಗುರಕ್ಕೆ ಚಲೋ. ವಾಸನ ಸೂಕ್ಷ್ಮ ಶರೀರದೊಳಗಿರ್ತಾವ. ಜಡ ಶರೀರವಾದರೂ ವಾಸನಾ ಶರೀರ ಅಂತಾರೆ ಅದಕ್ಕೆ. ಸೂಕ್ಷ್ಮ ಶರೀರದ ವಾಸನೆಗಳನ್ನು ಕಟ್ಕೊಂಡು ತಿರುಗ್ತದ. ತೃಪ್ತಿ ಇರುವುದಿಲ್ಲ, ಅತೃಪ್ತ ಆತ್ಮ ತಿರುಗ್ತೈತೆ. ಅದು ಸೂಕ್ಷ್ಮ ಶರೀರ ಮುಕ್ತ ಆಗೋರಿಗೆ ಅದ್ರ ವಾಸನಾ ನಾಶ ಆದಾಗ ಜ್ಞಾನ ಆಕೈತಿ ನಿನಗೆ. ಅವಾಗ ನೀ ಅಲ್ಲಿ ಮಠ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ಜಡ ಶರೀರವಾದ ಸೂಕ್ಷ್ಮ ಶರೀರದೊಳಗ ಅದ ತಿರುಗ್ತೈತಿ. ಅದು ಎಲ್ಲೆಲ್ಲಿ ತನಗ ಇದಿರ್ತೈತಿ ಅಲ್ಲಿ ಹಂಗ ತಿರ್ಕೊಂತ ಬಂದೈತಿ. ಜನ್ಮಾಂತರ ತಿರ್ಕೊಂತ ಬಂದೈತಿ. ಇದ್ರಾಗ ಸುಖ ಸಿಗ್ತೈತಿ ಅಂತ ಅಲ್ಲೇ ಸುಳ್ದಾಡ್ತೈತಿ. ಅದು ಮತ್ತೆ ಅವು ವ್ಯಕ್ತ ಆಗ್ತಾವ. ಶರೀರದಾಗ ವ್ಯಕ್ತ ಆಗಿ ತಮ್ಮ ಇವನ್ನೆಲ್ಲ ವ್ಯಕ್ತಪಡಿಸ್ತಾವಿಲ್ಲ, ಇಚ್ಛೆಗಳನ್ನೆಲ್ಲ. ನನಗಿಂತಾದ್ ಬೇಕಪ್ಪ, ಯಜ್ಜ ನನಗೆ ಈಡಾಗಿ ಉಳ್ಳಾಗಡ್ಡಿ ಹಾಕಿದ ಬಜ್ಜಿ ಕೊಡಿಸ್ಬಿಡ್ಪ, ಅದೊಂದು ಚಕಲಿ ಇಷ್ಟು ಕೊಟ್ಟು ಬಿಡ, ನಾವು ಹೋಗ್ತೇನೆ. ಅದಕ್ಕೆ ತಿನ್ನೋ ಆಸೆ. ಗಂಡನ ಆಗ್ಬೇಕನ್ನೋ ಆಸೆ, ಹೆಂಡತಿ ಆಗ್ಬೇಕನ್ನೋ ಆಸೆ. ಅದ ಜನ್ಮ ಬರುದು ನಾವು. ಆ ವಾಸನ ಅದ್ರ ಬೆನ್ನ ಹತ್ತಿ ತಿರ್ಗಾಕ್ ಹಸ್ತೈತಿ ನಮ್ಮನ್ನ.
ಅದಕ್ಕೆ ವಾಸನೆಗಳು ಸ್ವಲ್ಪ ಉಳಿಯದಂಗ ನಾಶ ಮಾಡ್ಕೊಂಡಾಗ ನಿನ್ನ ಜನ್ಮ ಸಾರ್ಥಕ ಆಕೈತಿ. ಇದು ಭೇದ ಎಲ್ಲ ನಿನಗೆ ಅಜ್ಞಾನದೊಳಗೆ ವ್ಯವಹಾರಿಕ ದೃಷ್ಟಿಯಿಂದ ಭೇದ ಕಾಣಿಸ್ತೈತಿ. ಉಪಾಧಿ ಹಿಡ್ಕೊಂಡು ಪಾರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಯಾವ ಭೇದನೂ ಇಲ್ಲ. ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಭೇದ ಇಲ್ಲ, ತೋರಿಕೆ ಕಡೆ ಲಕ್ಷ ಕೊಟ್ಟಾಗ ಭೇದ. ಇದ್ ಹೆದ್ದಾಗ ಯಾವ ಭೇದ ಐತೆ ಅಲ್ಲಿ ಹೇಳಿ? ಅನ್ಯದ್ದನ್ನ ಎಲ್ಲಿ ಕಾಣುದಿಲ್ಲ, ಅನ್ಯದ್ದನ್ನು ಎಲ್ಲಿ ನೋಡುವುದಿಲ್ಲ, ಅಲ್ಲಿ ಭೇದ ಇಲ್ಲ. ಎಲ್ಲಿ ಅನ್ಯದ್ದನ್ನು ನೋಡ್ತಾನ, ಅನ್ಯದ್ದನ್ನು ಕಾಣ್ತಾನ, ಅಲ್ಲಿ ಭೇದ ಬರ್ತದೆ. ಎಲ್ಲಿ ಇನ್ನೊಂದನ್ನು ನೋಡ್ತಾನ, ಇನ್ನೊಂದನ್ನು ಕಾಣ್ತಾನ, ಅಲ್ಲಿ ಭೇದ ಉಂಟಾಕೈತಿ. ಎಲ್ಲಿ ಇನ್ನೊಂದನ್ನು ನೋಡುವುದಿಲ್ಲ, ಇನ್ನೊಂದನ್ನು ಕಾಣುವುದಿಲ್ಲ, ಅಲ್ಲಿ ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸುರಲಿಕ್ಕೆ ಇಡೆ ಇಲ್ಲ ಅಂತ. ಅಂತಹ ಸ್ಥಿತಿಯನ್ನು ನಾವು ಹೊಂದಿದಾಗ ಅಲ್ಲಿ ಭೇದ ಇಲ್ಲ, ಯಾವ ಉಪಾಧಿಗಳ ಕಾಟನೂ ಇಲ್ಲ. ಅಲ್ಲಿ ಹೆಂಗಿದ್ದಿ? ಅವು ಎಲ್ಲ ಒಂದಾಗಿದ್ದಿಲ್ಲ, ಎಲ್ಲರೂ ಅಲ್ಲಿ ಯಾವ ಉಪಾಧಿಗಳ ಸಂಬಂಧ ಎಲ್ಲ ತೋರಿಕೆಲ್ಲ ಅಡಿಗೆ ಹೋಗೈತಿ. ಅಲ್ಲಿ ಏಕತ್ವದ ಅನುಭವ ಐತಿ, ಎಲ್ಲರೂ ಒಂದಾಗಿದ್ದು ನಿದ್ಯಾಗ. ಎಚ್ಚರಾದ ಕೂಡಲೇ ಈ ಉಪಾಧಿ ಹಿಡ್ಕೊಂಡ್ರೆ ನಿನಗೆ ಭೇದ, ಆದ ಬೇರೆ ನಾನು ಬೇರೆ, ಭೇದ ಕಾಣಿಸ್ತೈತಿ. ಏನ್ ವಿಷಯ ಸುಖವನ್ನು ತ್ಯಾಗ ಮಾಡಿ ಯೋಗ ಸಾಧನೆಯಿಂದ ಆತ್ಮದರ್ಶನ ಪಡೆದವನೇ ಜ್ಞಾನಿಯು ಅಂತ. ಹೌದು, ಇದನ್ನು ಬಿಡದ ಹೊರತಾಗಿ, ವಿಷಯಗಳ ವ್ಯಾಮೋಹವನ್ನು ಕೈ ಬಿಡದ ಹೊರತಾಗಿ ಯೋಗ ಅಂದ್ರೆ ಸುಖದೊಡನೆ ಸಮರಸ ಆಗುವುದು, ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು, ಆತ್ಮಸಂಸ್ಥಮನಕೃತ್ವ. ಅದಕ್ಕೆ ಯೋಗ ಅಂತ. ಆತ್ಮನಲ್ಲಿ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ. ಬಿಡು ಪುರುಷತ್ತಲ್ಲಿ ನಮ್ಗೆ ಅನುಭವ ಮನಸ್ಸು ನಿಲ್ತೈತೆ. ಆ ವಾಸನೆಗಳ ಮೂಲಕ ಓಡಾಡ್ತೈತಿ. ಆ ವಿಷಯ ವಸ್ತುಗಳಲ್ಲಿ ಓಡಾಡಿ ಮನಸ್ಸನ್ನ, ವಾಸನೆಗಳನ್ನು ನಾಶ ಮಾಡಿಕೊಂಡು ಮನಸ್ಸನ್ನ ಹರಿದಾಟ ನಿಲ್ಲಿಸಿದಾಗ ಅದಕ್ಕೆ ಯೋಗ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ. ಏನ್ ಚಿತ್ತವೃತ್ತಿ ನಿರೋಧ ಆಗ್ಬೇಕಾದ್ರೆ ಚಿತ್ತದ ಮನಸ್ಸಿನೊಳಗಿರ್ತಕ್ಕಂಥ ವಾಸನೆಗಳು ಪೂರ್ಣ ನಾಶ ಆದಾಗ ಚಿತ್ತವೃತ್ತಿ ನಿರೋಧ. ಒಳಗೆ ವಾಸನ ಇಟ್ಕೊಂಡು ನಾ ಅದನ್ನ ಹಠದಿಂದ ಪ್ರಾಣಾಯಾಮ ಮಾಡಿ ನಿರೋಧ ಮಾಡ್ತೇನೆ ಅಂದ್ರೆ ಅದು ಸಾಧ್ಯನೇ ಇಲ್ಲ. ವಾಸನ ನಾಶ ಆಗಿರ್ತದೆ. ಸ್ವಲ್ಪ ಉಳಿದಂತೆ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಚಿತ್ತವೃತ್ತಿ ನಿರೋಧ, ಅವಾಗ ಯೋಗ ಸಾಧಿಸ್ತದೆ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ. ಚಿತ್ತವೃತ್ತಿ ನಿರೋಧ ಮಾಡೋದ ಯೋಗ ಅಂತ ಪಾತಂಜಲಿ ಋಷಿಗಳು ಹೇಳೋದು. ನಾವು ಮತ್ತೇನಾದ್ರು ಹೊರಗೆ ಪ್ರಾಣಾಯಾಮ ಮಾಡೋದು, ನಿಗ್ರಹ ಮಾಡೋದು, ಚಿತ್ತವೃತ್ತಿ ಶಾಶ್ವತವಾದದ್ದಲ್ಲ. ವಾಸನೆಗಳ ಕಾಟ ಹಗರಿಲ್ರಿ ಮನಸ್ಸಿಗೆ. ಅದ ಮನಸ್ಸಿನ ತಾಪ ಎಷ್ಟಾಗೈತಿ. ವಾಸನೆಗಳ ಹೊಡೆತಕ್ಕೆ ಮನಸ್ಸು ಅಲ್ಲೋಲಕೈತಿ. ಅದ್ರ ಸಂಬಂಧ ತೇಕ್ಬೇಕಾಗೈತಿ. ಎಷ್ಟೊಂದ ಅದರ ಅಣುಲಿ ಉಣ್ಣೋದ್ರಿ. ಇದ್ರ ಬೆನ್ನು ಹತ್ತಿದಾಗ ಅದರ ಪರಿಣಾಮ ಏನಾಕೈತಿ ನೋಡಿ. ಅದರ ವ್ಯಾಮೋಹವನ್ನು ಕೈ ಬಿಟ್ಟವ್ರು ಅವ್ರು ಏನಾದ್ರು, ಅದ್ರ ಬೆನ್ನು ಹತ್ತಿದವ್ರು ಏನಾದ್ರು, ಇದನ್ನೆಲ್ಲ ನೋಡಿ ಕೇಳಿ ಮತ್ತು ಅದರ ಬೆನ್ನು ಹತ್ತದಂದ್ರೆ, ಕಂಡು ಕೇಳಿ ಮತ್ತು ಅದರ ಮೋಹನ ಮಾಡೋದಂದ್ರೆ ಅದ್ರ ಫಲ ಉಣ್ಬೇಕಾಗೈತಿ. ಯಾರೇನ್ ಮಾಡೋದು? ಅದಕ್ಕೆ ನಿಜವನ್ನ ತಿಳ್ಕೋರಿ. ಸುಮ್ಮನೆ ಯಾಕೆ ಅದ್ರ ಬೆನ್ನು ಹತ್ತಿ ತೋರೆಡುವುದ್ರ ಬೆನ್ನು ಹತ್ತಿ, ವಿಷಯ ವಸ್ತುಗಳ ಬೆನ್ನು ಹತ್ತಿ ಜೀವನ ಹಾಳು ಮಾಡ್ಕೊಂಡೆಲ್ವ ನೀವು? ತನ್ನನ್ನು ಚೈತನ್ಯ ಸ್ವರೂಪ ಆತ್ಮನೆಂದು ತಿಳಿದವನೇ ಮಹಾತ್ಮ. ನಾನೇ ಅರಿವು ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋ ಪೂರ್ಣ ಜ್ಞಾನ ಅದಂದ್ರೆ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಇದೆಲ್ಲ ಸಂಶಯ ಹೊಕ್ಕ. ಯಾವ ಸ್ಥಾನದಲ್ಲಿ ಮೊಹಮ್ಮದ್ ಪೈಗಂಬರ ನೆಲೆಯಾಗಿ ನಿಂತ ಆ ಇರುವಿಕೆಗಿನ ಕಾಬಾ ಅಂತಾರೆ. ಕಾಬಾ ದರ್ಶನಕ್ಕೆ ಹೋಗಿದ್ದೀವಿ ಅಂದ್ರೆ ಅಲ್ಲಿ ಐತೆನ ಅದು. ಮಕ್ಕಾಕ್ ಹೋಗ್ತಾನೆ ಕಾಬಾ ದರ್ಶನಕ್ಕೆ. ಹಜ್ ಯಾತ್ರಾ ಇವ್ರು ಕಾಶಿಗೆ ಹೋಗ್ತಾರ, ಅಲ್ಲಿ ಐತೆನ ಅದು. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ಏನ್ ಕಾಬಾ ದರ್ಶನ ಅಂದ್ರೆ ಸ್ವರೂಪದ ದರ್ಶನಕ್ಕಂತ. ಏನ್ ವೃತ್ತಿ ವಿಕ್ಷಿಪ್ತ ಆಯ್ತು ಅಂದ್ರೆ ಅನೇಕ ರೂಪ ತಾಳಕ್ಕಂತ ಹೋಗ್ಬೇಕು ನೋಡ್ರಿ. ಏನ್
ಯಾವಾಗ ಬೇಕಾದಾಗ ಶರೀರ ಬಿಡುವಂತವಗ ಅವಧೂತ ಅಂತಾರ. ಯಾವಾಗ 24 ತಾಸು ಶರೀರ ಬಿಡಾಕ್ತೆ ಶರೀರ ಸಂಬಂಧ ತಪ್ಪಿಸ್ಕೊಳಕ್ ತಯಾರಿರ್ಬೇಕು. ಈ ಶ್ರದ್ಧೆ ಬಿಟ್ಟುಕೊಳ್ಳಿ ತನ್ನ ಭಾವದೊಳಗೆ ಉಳಿತು. ಇದನ್ನ ಹೆಂಗ ಬಿಡ್ಲಿ? ನಾವು ಶರೀರ ಭಾವ ಹಿಡ್ಕೊಂಡು ನೀ ಏನ್ ಮಾಡಿದ್ರು ದುಃಖ ಹೋಗುದು. ನೀನು ದೇಹ ತಾದಾತ್ಮ್ಯ ಭಾವ ಇಟ್ಕೊಂಡು ನೀ ಮಾಡು ಭಕ್ತಿ ಅಲ್ಲ. ಇದನ್ನೆಲ್ಲ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದೇನೋ ತಿಳುವಳಿಕೆ ನೀನು ಗಟ್ಟಿ ಆದಾಗ ಅದಕ್ಕೆ ನಿಜವಾದ ಭಕ್ತಿ ಅಂತ. ಅದರ ಅನುಸಂಧಾನದಾಗ ತೊಡಗುದು, ಆತ್ಮಾನುಸಂಧಾನ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋದು, ಶ್ರವಣ ಮನನ ನಿಧಿಧ್ಯಾಸನ. ಅದರ ಅಭ್ಯಾಸ ಬೇಕು ನಮ್ಗೆ. ಶ್ರವಣ ಭಕ್ತಿ, ಶ್ರವಣದ ಮ್ಯಾಗ ಪ್ರೀತಿ ಐತೇನ? ಕೇಳ್ಬೇಕನ್ನೋದು, ಮನನ್ ಮಾಡ್ಬೇಕನ್ನೋ ಪ್ರೀತಿ ಐತೇನ? ಇಲ್ಲ. ಬರೀ ಕೇಳಿದಿಂದ ಅದನ್ನ ಮನನ ಮಾಡೋದು, ಅದನ್ನ ನಿಧಿಧ್ಯಾಸನ ಗಟ್ಟಿಗೊಳಿಸ. ಅಂದಾಗ ನಿಜವಾದ ಇರುವಿನ ಅನುಭವ ನಮ್ಗೆ ಆಗ್ತೈತಿ. ಬರೀ ಅಷ್ಟ ಕೇಳೇವ್ರಿ ನಾವು, ಬರೀ ಮಾಹಿತಿ ಮಾಡ್ಕೊಂಡ್ರಿ ಏನಾಯ್ತು? ಬರೀ ಅಡಿಗೆ ಮಾಹಿತಿ ಮಾಡ್ಕೊಂಡಿ, ಅದನ್ನೆಲ್ಲ ತಂದು ಅದಕ್ಕೆಲ್ಲ ವಿಧಿ ವಿಧಾನಗಳು ಏನದಾವ ಪ್ರಕಾರ ಮಾಡಿದಾಗ ಅಡಿಗೆ ಆಕೈತಿ. ಅನುಭವ ಮಾಡ್ಕೊಳ್ಳಲಿ ಹಂಗ ಆಕೈತಿ ಅನ್ನೋದು. ಅದಕ್ಕೆ ಅಭ್ಯಾಸ ಸಾಧನ ಮಾಡ್ಬೇಕಿಲ್ಲ. ಶ್ರವಣ ಮಾಡಿದ ಮ್ಯಾಗ ಮನನ ಮಾಡ್ಬೇಕು. ಮಾಹಿತಿ ಮಾಡ್ಕೊಂಡ್ರೆ ಆಕೈತಿ ನಿನಗೆ? ಲಿಸ್ಟ್ ತಗೊಂಡಿಪ್ಪ, ಹಿಂಗ್ ಮಾಡ್ಬೇಕು, ಇವನ್ನೆಲ್ಲ ಸಾಮಾನು ತರ್ಬೇಕಂತ. ಯಾಕ್ರಿ? ಅದಕ್ಕೆ ಬಂಡವಾಳ ಬೇಕ. ಯಾಕ್ರಿ? ಮನಸ್ಸಿನ್ಯಾಗ ಮಾಡ್ಕೊಂತ ಕೂತ್ರ ಆಕೈತೆ ನಿನಗದ? ಅದಕ್ಕೆ ಯೋಗ್ಯತಾ ಬೇಕು ನಮ್ಗಂತ. ಹೌದಿಲ್ಲ? ಅರ್ಹತೆ ಬೇಕು ಬೇಡ? ಹಂಗಂಗ ಸುಮ್ಮನೆ ಆಗದು ವಿಧಿಯೊಳೊಂದದಿ ಮುಕುತಿ ಅಂತ. ಆ ವಿಧಿಗೆ ಅನುಸಾರವಾಗಿ ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ಕ್ರಮವತ್ತ ಅಭ್ಯಾಸ ಮಾಡಿದಾಗ ಅದು ಲಭಿಸ್ತೈತಿ. ಹಂಗ ಒಮ್ಗಿಲೆ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗುದಿಲ್ಲ. ಆತ್ಮಜ್ಞಾನಿಯಾದ ಅವಧೂತನು ಯಾರನ್ನೇ ಕಂಡರು ಅವರಲ್ಲಿ ತನ್ನನ್ನೇ ಕಂಡು ಸಂತೋಷ ಪಡುವನು. ಹೌದು, ಆತ್ಮವತ್ ಸರ್ವಭೂತೇಶ, ಅಲ್ಲಿ ನಾನಾ ಅದೇನಲ್ಲ. ಇದು ಬರುದು ಬಾಳ್ ಕಡೆ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವುದು, ನನ್ನನ್ನ ಅಲ್ಲಿ ನಾನಾ ಅದೇನಲ್ಲ. ಏನ್ ಕಾಣ್ತಾನೆ? ಎಲ್ಲದರಲ್ಲಿ ತನ್ನನ್ನು ಕಾಣ್ತಾನ. ಅಂತ ದಿವ್ಯ ದೃಷ್ಟಿ ಅವನಲ್ಲಿ ಜಾಗೃತಿ. ಯಾರನ್ನೇ ಕಂಡರು ಅವರಲ್ಲಿ ತನ್ನನ್ನು ಕಂಡು ಸಂತೋಷ ಪಡ್ತಾನೆ. ಅವಧೂತನಿಗೆ ವಿಷವನ್ನು ಕೊಟ್ಟವನ ಮೇಲೆ ದ್ವೇಷ ಇರುವುದಿಲ್ಲ, ಹಾಲನ್ನು ಕೊಟ್ಟವನ ಮೇಲೆ ಹೆಚ್ಚಿನ ಪ್ರೀತಿ ಇರುವುದಿಲ್ಲ. ಅವನು ತನ್ನ ಸೇವೆಗಾಗಿ ದುಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಪ್ರೀತಿಸುತ್ತಾನೆ. ಹೌದು, ಮಹಾತ್ಮ ಸ್ಥಿತಿ ಹಂಗಿರ್ತೈತಿ. ನಾನ ಮಾಡೀನಿ, ನನ್ನ ಮ್ಯಾಗ ಬಾಳ ಜೀವದಾನ ಅಂತ ನೀ ತಿಳ್ಕೊಂಡಿದ್ದಿ. ಹೌದಿಲ್ಲ? ಯಾರು ಅವ್ರಿಗೆ ಪೀಡಾ ಕೊಟ್ಟಿರ್ತಾರೆ ಅವ್ರ ಮ್ಯಾಗೂ ಪ್ರೀತಿ ಇರ್ತೈತಿ ಅವ್ರಿಗೆ. ಅವ ಯಾರಂತ ಹೇಳಿದೆ? ಅವ ನಮ್ಮ ಮನೆಯವನ. ಭೇದ ಭಾವ ಇತ್ತಂದ್ರೆ ನಿನಗ ದುಃಖ. ಎಲ್ಲರನ್ನ ಸಮಭಾವದಿಂದ ನೋಡ್ತಿರ್ತಾನ. ಮಾರ್ಗದರ್ಶನ ಆದ್ಮ್ಯಾಗ ಆ ಮಾರ್ಗ ಹಿಡ್ಕೊಂಡು ಅನುಸಂಧಾನ ಮಾಡಕ್ ಕಲಿಬೇಕಿಲ್ಲ. ಮತ್ತು ಮೊದಲಿನ ಚಾಳಿಗೆ ಅದನ್ನ ಮೊದಲಿನ ರೂಢಿನ ಮಾಡ್ಕೊತ ಕುಂತ್ರ ಏನಿನಂತೆ ಅದ ಚಾಳ್ಯಾಗ ಜೀವನ ಸಾಕ್ಷಿರಿ ಅದಕ್ಕೆ ಬಂತ್ರಿ. ಅದ ಮೊದ್ಲಿನ ಚಾಳಿ ಕಡಿಮೆಗೆ ಅವನ್ ನೋಡು. ಮತ್ತು ಅದ್ರಾಗ ಹಣಿಕೆ ಹಾಕಕ್ ಹೋದೆ ಅಂದ್ರೆ ಅನುಲಿ ಉಂಡಿ ಈಗ ಹಣಿಕೆ ಹಾಕಿ ಮತ್ತು ಅದರದ ಸುದ್ದಿ ಅದರಾಗ ಕುದ್ದಿ ಅದ್ರಾಗ ಸಿಕ್ಕೊಂಡು ಒದ್ದಾಡೋದು ಎದಕ್ ಬೇಕಾಗೈತಿ? ಸುಮ್ಮನೆ ಕುಂತ್ಕೊಂಡ್ ಕೇಳುತ್ತಪ್ಪ ಇನ್ನೊಬ್ರು ಮಾತಾಡೋ ಸುದ್ದಿ. ಇದನ್ನ ಮಾಡಿದಿಲ್ಲ, ಅದ್ರಂಗ ಕೈತ್ ಬಿಡ್ತೈತೆ ಅದ್ ಮನಸ್ಸು. ಅದಕ್ಕೆ ಅದನ್ನ ಕೇಳಬಾರ್ದು. ಯಾವ್ದನ್ನ ಕೇಳ್ಬೇಕು, ಅದನ್ನ ಕೇಳಬಾರ್ದು ಅಂತ. ಯಾವ್ದನ್ನ ಕುರಿತು ಕೇಳೋದ್ರಿಂದ ಮನಸ್ಸಿಗೆ ಸಮಾಧಾನ ಶಾಂತಿ ಆಕೈತಿ, ಅದ್ರ ಬಗ್ಗೆ ಕೇಳು. ಯಾವ್ದನ್ನ ಕೇಳೋದ್ರಿಂದ ಮನಸ್ಸಿನ ಚಂಚಲ ಆಕೈತಿ, ಅದ್ರ ಕುರಿತು ಕೇಳ್ಬೇಡ. ಅವನ್ನೆಲ್ಲ ವರ್ಜ್ ಮಾಡ, ಅವ್ನು ಬಂದ್ ಮಾಡ, ಮನೋ ನಿಗ್ರಹ ಮಾಡ. ಅದನ್ನ ಮಾಡಾಕ್ತಾ ಇರಲಿಲ್ಲ ನಾವು. ಅವನ್ನ ಕೇಳು, ಹರಿಬಿಟ್ಟು ಬಿಡು. ಸಿಕ್ಕಂಗನ ಮಂದಿ ಸುದ್ದಿ ಕೇಳು, ಅವ್ರ ಸುದ್ದಿ ಕೇಳಾಕ ಹೋಗ್ಯ. ನಿನ್ನ ಸುದ್ದಿ ಕೇಳಿದ್ರೆ ನಿನಗೆ ಸಮಾಧಾನ ಇರ್ತೈತಿ. ಮಂದಿ ಸುದ್ದಿಯ ಕಾಲ್ ಕಳ್ರಿ ಅದಕ್ಕೆ ಬಂತ್ರಿ. ಅದು ಬ್ಯಾಳೆ ಅತ್ಯಮೂಲ್ಯವಾದದ್ದು.
ಎಲ್ಲರ ಆಸ್ತಿ ಅದ. ವ್ಯಾಳೆ ಅನ್ನುವಂಥದ್ದು ಎಲ್ಲ ಜೀವಿಗಳಿಗೆ ಆಸ್ತಿ ಐತೆ. ಅದನ್ನ ನಾವು ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಹೌದಿಲ್ಲ? ಅಮೂಲ್ಯವಾದಂತ ಆಸ್ತಿ ಎಲ್ಲರಿಗೂ ಸಮಾನ ಐತೆ. ಅದನ್ನ ಸದುಪಯೋಗ ನಾವು ಮಾಡ್ಕೋಬೇಕಾಗೈತಿ. ಅದಕ್ಕೆ ಸುಮ್ಮನೆ ವ್ಯರ್ಥ ಕಾಲ ಕಳೆದ್ರೆ ಎದಕ್ ಬಂತ್ರಿ? ಅದನ್ನ ಸದುಪಯೋಗ ಮಾಡ್ಕೋ. ನೀನು ಸಿಕ್ಕಂತ ಆಯುಷ್ಯದ ವೇಳೆ ಏನೈತಲ್ಲ ಎಲ್ಲರಿಗೆ ಸಮಾನ ಐತೆ. ಅದನ್ನ ಸದುಪಯೋಗ ಮಾಡ್ಕೋರಿ. ಅದ ಒಂದು ದೊಡ್ಡ ಆಸ್ತಿ. ಅದ ಕಾಲ ಅದು ಆಸ್ತಿ ರೀ ನಮ್ದು. ಅದನ್ನ ಹೆಂಗ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಮಗೆ ಹೊಳೆಯುವಂತ. ನಾವು ವಿಷಯ ಚಿಂತನದೊಳಗೆ ಕಳೆದ ಎಲ್ಲ ಹಾಳು ಮಾಡ್ಕೊಂಡೆಲ್ಲೋ ನೀನು. ವೇಳೆ ಎಲ್ಲ ವ್ಯರ್ಥ ಆಯುಷ್ಯದ ವೇಳೆಯನ್ನು ವ್ಯರ್ಥ ಮಾಡ್ಕೊಂಡೆಲ್ಲೋ ನೀನು. ಅದನ್ನ ಸದುಪಯೋಗ ಮಾಡ್ಕೋ. ಸಿಕ್ಕಂತ ವೇಳೆ ಅದನ್ನ ಸದುಪಯೋಗ ಮಾಡ್ಕೋ. ಅಂದ್ರೆ ಲಾಭ ಐತಿ ನೀನು. ತಿಳಿದವರೆಲ್ಲ ವೇಳೆ ಎದರೊಳಗೆ ಕಳೆದ್ರು? ವಿಷಯ ಚಿಂತನದೊಳಗೆ ಕಳೆದ್ರು. ನಾವು ಯಾವಾಗ್ಲೂ ಆತ್ಮಚಿಂತನದೊಳಗೆ ಕಳೆದು ಅದ್ರೊಳಗೆ ಲಾಭದ. ಎಷ್ಟು ಇದನ್ನ ಅನುಭವ ತಂದು ಕೊಟ್ರು ಮತ್ತು ಮೊದಲಿನ ಚಾಳಿ ಹೋಗೋದಿಲ್ಲ. ಬರೇ ಬಾಳೆ ಸುದ್ದಿಯಾಗ ಕಾಲ ಕಳಿಸತ್ತು ಕೆಲ್ಸ. ನಾವು ಎಲ್ಲಿರ್ತಾರೆ ಅಲ್ಲಿ ಹೋಗುದು. ಜಡ ಬುದ್ಧಿ ಜಡ ಸಂಘದಾಗ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಂಡೆಲ್ವ ನೀನು. ಅದಕ್ಕ ಅದನ್ನ ಬಿಡೋದನ್ನ ಜಡ ಬುದ್ಧಿ ಜಡ ಸಂಘ ವ್ಯರ್ಥ ಕಾಲ ಕಳೆಯಾಕಸ್ತೈತೆ ಅದಂತ ಹೇಳಿದ್ರು ಕೇಳುದಿಲ್ಲ. ಅಂದ್ರೆ ಹೋಗಿ ನಾವ್ ಹಿಂಬಾಕ್ ಕುಂತೇವ್ರಿ ಅಂತ. ಹಿಂಬಾಕ್ ಕುಂತದ್ ಬಾಳ ಆಗದ ಉತ್ಸವದಿಂದ ಕೇಳ್ತಿರ್ತೀನಿ ಅದನ್ನ. ಹೌದಿಲ್ಲ? ಸುಮ್ಮನ ಕುಂತ ಕೇಳ್ತಿರ್ತಾನ ಇದ್ರಂಗ. ಯಾಕ್ರಿ ಅವ್ ಏನೋ ಅಂತಾರಲ್ಲ ಬಕದಂಗ. ಬಕ ಪಕ್ಷಿ ಕುಂತ ಬಕವತ್ ಧ್ಯಾನ ಆಚರ್ಯತ. ಸುಮ್ಮನೆ ಕುಂತಿರ್ತಾನ. ನಾವು ಏನೇನ್ ಮಾತಾಡ್ತಾರ ಇವ್ರು ಎಲ್ಲ ಅನ್ನೋದು. ಹಿಂದಗಡೆ ಬಾಯಲ್ಲಿ ಹೇಳ್ತೇನೆ ಹಿಂಗೆಲ್ಲಾ ಹೇಳಿದ್ರು ಅವ್ರು. ಮತ್ತೊಬ್ಬರ ಮುಂದೆ ಹೇಳಾಕ್ ಪಿಸುನ ಚಾಡಿ ಹೇಳ. ಹೌದಿಲ್ಲ? ಅವ್ರು ಹಂಗ ಮಾತಾಡಕತ್ತಿದ್ರು, ಇವ್ರು ಹಿಂಗ್ ಮಾತಾಡ. ಚಾಡಿ ಹೇಳು ಚಾಡಿ. ಅದು ವಂಶ ಪರಂಪರೆಯಿಂದ ಬಂದದ್ದು. ಅದು ಒಬ್ಬೊಬ್ಬರಿಗೆ ಹೋಗುದಿಲ್ಲ. ಅದು ಕಿವಿ ಕೊಟ್ಕೊಂಡ್ ಕುಂತಿರ್ತಾನ. ಎಲ್ಲಿ ಕಿವಿ ಇರ್ತಾವ. ಹಿಂಬಾಕ್ ಕುಂತಾನಂದ್ರು ಆ ಕಡೆನ ಏನ್ ಮಾತಾಡತ್ತಾರ ಇವ್ರು. ಬರೀ ಇದರಾಗ ಹೇಳ ದೇಶ ಅವ್ರಿಗೇನಾಗುದಿಲ್ಲ. ಅದ ಇದೆಲ್ಲ ತಗೊಂಡು ಏನ್ ಮಾಡ್ತೈತೆ? ರಾಡಿ ಮಾಡ್ಕೊಂಡ ಇನ್ನೊಬ್ಬರನ್ನು ಕೆಡಿಸ್ತೈತಿ, ಹಾಳು ಮಾಡ್ತೈತಿ. ಇದು ಅದನ್ನ ಇಟ್ಕೊಳಕ್ ಆಗುದಿಲ್ಲ. ಅದನ್ನ ಕೇಳಿದ ಕೂಡಲೇ ಇದಕ್ಕೂ ಹಂಗ ಮತ್ತೊಂದ್ ತಮದಲ್ಲಿ ಹೋಗಿ ಅದನ್ನ ಬೆಂಕಿ ಹಚ್ತೈತಿ ಮತ್ತೆ. ಹೌದಿಲ್ಲ? ಚಾಡಿ ಕೋರರು ಅಂತಾರಲ್ಲ ಅವ್ರು. ಇದ ನಮ್ಗದ ಬೆಂಕಿ ಹಚ್ಚೋದು, ಒಬ್ರಿಗೊಬ್ರು ಜಗಳಾಟ ಹಚ್ಚವ್ರ ಇವ್ರ. ಎದಕ್ ಬೇಕಾಗೈತಿ ಇದು ನಮ್ಗ? ಅವ್ರು ತಗೊಂಡ್ ಇವ್ರಿಗೆ ಹೇಳುದು, ಇವ್ರು ತಗೊಂಡ್ ಅವ್ರಿಗೆ ಹೇಳುದು. ಎದಕ್ ಬೇಕಾಗೈತಿ? ಅದನ್ನ ಮಾಡಕ್ ಹೋಗ್ಬಾರ್ದು. ಒಳ್ಳೇದಿದ್ರೆ ಅಷ್ಟೇ ಹೇಳು, ಉಳ್ಕಿದ್ದು ಮಾತಾಡಕ್ ಹೋಗ್ಬೇಡ. ಜೀವನ್ ಮೃತನೇ ಜೀವನ್ ಮುಕ್ತ ಅಂತ. ಅಂದ್ರೆ ಜೀವ ಭಾವನೆಯನ್ನ ಯಾವ ನಾಶ ಮಾಡ್ಕೊಂತಾನ ಅವ ಮುಕ್ತ ಆಗ್ತಾನ. ಅದು ಎಷ್ಟು ಜನ್ಮದ ಪುಣ್ಯನೋ. ಜೀವ ಭಾವ ನಡಿದ ನಿಜ ನಿಷ್ಠೆಯ ಅಂತ. ಜೀವನ್ ಮುಕ್ತ ಆಗ್ಬೇಕಾರ ಜೀವ ಭಾವನೆಯನ್ನ ತಪ್ಪು ತಿಳುವಳಿಕೆಯನ್ನ ಕಳ್ಕೋಬೇಕಾಗ್ತದ. ಅದು ಒಂದು ಪುಣ್ಯ ಬೇಕಂತ. ಎಷ್ಟು ಜನ್ಮದ ಪುಣ್ಯನೋ. ತತ್ವ ಚಿಂತನದೊಳಗೆ ಯಾವ ತೊಡಗಿರ್ತಾನ ಅವಾಗ ಸನ್ಯಾಸಿ ಅಂತ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂತ ಇರು. ತತ್ವ ಅಂದ್ರೆ ಪಂಚಭೂತ ಇವೆಲ್ಲ. ತತ್ವ ಅಂದ್ರೆ ನಾಶರಹಿತವಾದಂತ ಇರುವಿನ ತಿಳುವಳಿಕೆ. ಸದಾ ಯಾವಾಗಲೂ ಅದನ್ನ ನೆನಪು ಮಾಡೋ ಅವಾಗ ಸನ್ಯಾಸಿ ಅಂತ. ಎಲ್ಲರೂ ಸನ್ಯಾಸಿಗಳಾಗಬೇಕು. ಸುಖದಿಂದ ಇರ್ಬೇಕಂತ ನಾವು. ಸನ್ಯಾಸಿಗಳಂದ್ರೆ ನಾವೇನೋ ತಿಳ್ಕೊಂಡಿವ್ ಸೋಗ ಹಾಕೊಂಡು ಮನೆ ಮಾರಿ ಬಿಟ್ಕೊಂಡು ಎಲ್ಲಾರು ಓಡಿ ಹೋಗೋದಲ್ಲ ಸನ್ಯಾಸ ಅಂದ್ರೆ. ಗಂಡ್ರನ್ ಮಕ್ಕಳನ್ನ ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗೋದು ಸನ್ಯಾಸ ಅಲ್ಲ. ಮನಿ ಮಾರಿ ಬಿಟ್ಕೊಟ್ಟು ಆದ ಸನ್ಯಾಸ ಅಲ್ಲ. ಸನ್ಯಾಸ ಅಂದ್ರೆ ವಿಷಯ ಚಿಂತನೆ ಎಲ್ಲ ಕೈ ಬಿಟ್ಟು ಆತ್ಮಚಿಂತನೆ ನಮ್ಗೆ ಏನ್ ಬೇಕಾಗೈತಿ ಅದ್ರ ನೆನಪನ್ಯಾಗ ಉಳ್ಕೋದು ಸನ್ಯಾಸ. ಇವೆಲ್ಲ ಅನಿತ್ಯದವ ದುಃಖ ರೂಪಿ ಐತಿ ಅಂತ ತಿಳಿದ ನಿತ್ಯವಾದದ್ದು ಯಾವ್ದೈತಿ ಸುಖರೂಪವಾದದ್ದು ಯಾವ್ದೈತಿ ಅನ್ನೋ ತಿಳುವಳಿಕೆಯನ್ನ ಮಾಡ್ಕೊಂಡು ಅದ ನೆನವನ್ಯಾಗ ಉಳ್ಕೊಳ್ಳೋ ಪ್ರಯತ್ನ ಮಾಡೋದು. ಅದಕ್ಕೆ ಸನ್ಯಾಸ ಅಂತ.
ಏನೋ ತಿಳ್ಕೊಂಡ್ಬಿಟ್ಟೇವ ನಾವು, ಸೋಗ ಹಾಕೊಂಡು ಅಡ್ಡಾಡೋ ಸನ್ಯಾಸ ಅಂತ. ಅಲ್ಲ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ನೀವು ಸನ್ಯಾಸಿಗಳ ಸುಖದಿಂದ ಇರ್ಬೇಕಂದ್ರೆ ಸನ್ಯಾಸಿಗಳಾಗಬೇಕು. ಅವಾಗ ಫಕೀರ ಅಂತಾರ. ಏನ್ ಕೈಯಾಗ ಲಾಡಿ ಹಾಕೊಂಡು ಅಡ್ಡಾಡೋದಲ್ಲ ಫಕೀರ ಅಂದ್ರೆ. ಹೊರಗಿನ ಸ್ಥೂಲ ಪ್ರಕೃತಿಯಲ್ಲಿ ಮನಸ್ಸಿಟ್ಟವನೇ ಸ್ತ್ರೀ, ಸೂಕ್ಷ್ಮವಾದ ಚೈತನ್ಯ ಸ್ವರೂಪದಲ್ಲಿ ಮನಸ್ಸಿಟ್ಟವನೇ ಪುರುಷ. ಚಂಚಲ ಮನಸ್ಸೇ ಹೆಣ್ಣು, ನಿಶ್ಚಲ ಮನಸ್ಸೇ ಗಂಡು ನೋಡು. ಅದನ್ನ ಅಕ್ಕ ಮಾದೇವಿ ಹೇಳ, ಒಳಗೆ ಗಂಡು ರೂಪ ನೋಡ. ಯಾವ ವಿಷಯಗಳ ಕಡೆಗೆ ಹರಿಲಿಲ್ಲ ಅಂದ್ರೆ ಅವ ಗಂಡ್ಸ. ಹರಿತೈತೆ ಅಂದ್ರೆ ಕಂಡದ್ದಕ್ಕೆಲ್ಲ ಹರಿತೈತೆ ಅಂದ್ರೆ ಅದು ಹೆಂಗ್ಸ ಅಂತ. ಇನ್ಯಾವ ಅನ್ನೋದಿಲ್ಲ ರೂಢಿ ಒಳಗ. ಗಂಡಸಾದ್ರೆ ಬಿಡ, ಎತ್ತು ಹೋಗಬಾರ್ದು ನಿನ್ ಮನಸ್ಸು. ಅದ ಗಂಡು ರೂಪ ನೋಡ ಅಂದ್ರ ಅಕ್ಕ ಮಾದೇವಿ. ಏನ್ ಕಂಡ್ರು ಹಳ್ಳಿ ನೋಡಂಗಿಲ್ಲ, ನೋಡೇನ್ ಹೇಳದ್ರ ಹಕ್ಕಿಗತಿ ಅಂತ. ಉದಾಸೀನ ವೈರಾಗ್ಯವನ್ನು ಹೊಂದೋದು. ಅದು ಬೇಕು ಇದು ಬೇಕು ಅಂತ ಹರಿದಾಡ್ತೈತೆ ಅಂದ್ರೆ ಅದು ಹೆಣ್ಯಾವ ಅಂತ. ಅರ್ಬಿ ಬದಲಿ ಹಾಕೊಂಡ್ ಕೂಲೆ ಕಣ್ಣು, ಮೂಗು, ಕಿವಿ, ಚರ್ಮದ ಕೆಲಸ ಬೇರೆ ಬೇರೆ ಇರ್ತಾವ ಅಂತಿದ್ದೀನಿ. ಯಾಕ್ರಿ? ಎಲ್ಲರಿಗೂ ಒಂದಾದಾವಿಲ್ಲೋ? ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಸ್ಥಿತಿ ಎಲ್ಲರಿಗೂ ಒಂದಾದ. ನಿದ್ರೆ ಅನುಭವ ಹೆಂಗ ಎಲ್ಲರಿಗೂ ಒಂದಾದ, ಹಂಗ ತತ್ವದ ಅನುಭವನು ಎಲ್ಲರಿಗೂ ಒಂದಾದ. ನಮ್ಮ ಆಯುಷ್ಯದ ವೇಳೆಯನ್ನ ನಿಜವಾಗಿ ಸಾರ್ಥಕ ಮಾಡ್ಕೊಂಡದಂದ್ರೆ ಇದ ವೇಳೆ ನೋಡ್ರಿ. ಇದನ್ನು ಸದುಪಯೋಗ ಮಾಡ್ಕೊರಿ. ಇದು ದೊಡ್ಡ ಆಸ್ತಿ. ವೇಳೆ ಅನ್ನುವಂಥದ್ದು ವ್ಯರ್ಥ ಹೋಗ್ಲಿಕ್ಕತ್ತಲ್ಲ ನಿಮಗೆ. ಅದನ್ನು ಸದುಪಯೋಗ ಮಾಡ್ಕೊ. ಮತ್ತಿಂತ ಒಂದು ಅವಕಾಶ ಸಿಗಬೇಕಲ್ಲ, ಇಂಥ ವೇಳೆ ಸಿಗುದಿಲ್ಲ ನಿನಗೆ. ಏನೋ ಒಂದು ವೇಳೆ ಟೈಮ್ ನಿನಗೆ ಸಿಕ್ಕೈತಿ, ಅದನ್ನ ಸದುಪಯೋಗ ಮಾಡ್ಕೊ. ತೋರಿಕೆ ವೈರಾಗ್ಯ ಬಿಡ್ಬೇಕು, ಡೋಂಗಿ ಬಿಡೋದನ್ನ. ಮಂದಿ ಮುಂದ್ ಮಾಡೋದು ಯಾಕ್ರಿ? ಓಂ ನಮ ಶಿವಾಯ ಅನ್ನೋದು ಮಂದಿ ನೋಡಿರ್ತಿಲ್ಲ. ಆ ಶಿವಾನಂದ ಅನ್ನೋದು, ಆತ್ಮಾನಂದ ಅನ್ನೋದು ಮಂದಿ ಮುಂದೆ ಯಾಕ್ರಿ? ಡೋಂಗಿ ಬಿಡೋದನ್ನೆಲ್ಲ. ಎಷ್ಟು ಹುಚ್ಚದಾನಪ್ಪ ಅನ್ನೋರು ಹಂಗೆ ಜಗತ್ತಿನ ಕೂಡ. ಅಜ್ಞಾನಿ ಹಂಗೆ ಇರ್ತಾನ, ನಿಜವಾಗಿದ್ದವ ಅವ್ನು ತೋರ್ಸಕ್ ಹೋಗುದು ನಾವು. ಊಟ ಕೂಟ ಇದ್ರ ಹೊರತು ಹೆಚ್ಚಿಂದ ಯಾರು ಏನ್ ಕಮ್ಮಿ ಮಾಡ್ತೀರಿ ಹೇಳ್ರಿ? ಇದ ಜೀವನ ಅಂತ ತಿಳ್ಕೊಂಡ್ಬಿಟ್ರಿ. ಇದಿಷ್ಟಿದ್ರೆ ನಾ ಆರಾಮದೇನಪ್ಪಾ ಅಂತಾನೆ. ಅವ್ ಇರ್ಲಿಲ್ಲ ಅಂದ್ರೆ ಊಟ ದೇವಸ್ಥಾನ ಇಲ್ಲ, ಕೂಟ ದೇವಸ್ಥಾನ ಇಲ್ಲ, ಏನ್ ಬಿಡ್ರಿ ನಮ್ದು ಜೀವನ ಎಲ್ಲ ಅಸ್ತವ್ಯಸ್ತ ಆಗೈತಿ ಅಂತ ಹೇಳ್ತಾರೆ. ಎಲ್ಲ ಠೀಕ್ ಐತೇನಪ್ಪ ಬಾಳೆ ಈಗ ಅಂತ ಹೇಳ್ತಾರೆ. ಹೌದಿಲ್ಲ? ಎಳಕ್ಷರಿ ಊಟ, ಎಳಕ್ಷರಿ ಕೂಟ, ಆರಾಮ್ ಐತ್ರಿ, ದೇವ್ರು ನಮ್ಮನ್ನ ಆರಾಮ್ ಇಟ್ಟಾನು ಅಂತೇಳಿ. ಅದು ತಪ್ಪಿ ಅಂದ್ರೆ ಎಷ್ಟು ದಿನ ಇರ್ತೈತಪ್ಪ ನಿನಗೆ ಅನುಕೂಲ? ಊಟ ಕೂಟದ ಅನುಕೂಲ ಇರ್ತೈತೇನೆ ಯಾವಾಗ್ಲು? ಪ್ರತಿಕೂಲ ಅನುಕೂಲ ಆಕೈತಿಲ್ಲ. ಮಾಡಿದ ಕರ್ಮ ಹೆಂಗಿರ್ತೈತಿ ಟೈಮ್ ಇರುದಿಲ್ಲ ಅದು. ಬರೀ ಇದ್ರೊಳಗ ಜನ್ಮ ಹಾಳು ಮಾಡ್ಕೊಂಡೆಲ್ಲ, ಎಷ್ಟೋ ಜನ್ಮಗಳನ್ನು ಕಳೆದಲ್ಲ. ತಾನು ನಿಷ್ಠೆಯಿಂದ ಸಾಧನಗಳು ತೊಡಗಿದ್ರೆ ಇನ್ನೊಬ್ಬರಿಗೆ ತನ್ನಿಂತಾನ ಕಲ್ಯಾಣ ಆಕೈತಿ ನೋಡ್ರಿ. ಈ ಅಭ್ಯಾಸದಾಗ ನಿನ್ನನ್ನು ನೀ ತಿಳ್ಕೊಳ್ಳೋ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ ಸ್ವಾಭಾವಿಕವಾಗಿ ನೀ ಕಲ್ಯಾಣ ಮಾಡ್ಬೇಕನ್ನೋ ಭಾವ ಇರ್ಲಿಲ್ಲ ಅಂದ್ರೆ ಜಗತ್ತಿಗೆ ಕಲ್ಯಾಣ ಆಕೈತಿ ನೋಡ್ರಿ. ನಿನ್ನನ್ನು ನೀ ತಿಳ್ಕೊಳ್ಳೋ ಸಾಧನದೊಳಗೆ ನೀ ತೊಡಗಿದೆ ಅಂದ್ರೆ ಮಾಡಿ ನೋಡ್ಕೋಬೇಕ, ಪ್ರಯೋಗ ಮಾಡಿ ನೋಡ್ಕೊ. ಖರೆ ಹೇಳ್ರಿ, ನಿಜವಾಗಿ ಶಿವಾನಂದರ ಮ್ಯಾಗ ಭಕ್ತಿ ಯಾರಿಗೈತಿ? ಬರೀ ಬಾಯಲ್ಲಿ ಶಿವಾನಂದ ಅನ್ಕೂಲೆ ಭಕ್ತಿ ಆತನ?
ಹಂಗ ಹೇಳ ಶಿವಾನಂದ ಶಿವಾನಂದ ಅಂತ. ಹಾ ಹಂಗ ಶಿವಾನಂದ ಶಿವಾನಂದ ಅಂದ್ರ ಯಾವಾಗ್ಲೂ ಹಂಗ ಶಿವಾನಂದ ಅಂದ್ರ ಶಿವಾನಂದ ಅಂತ ಒಣ್ಕೊಪ್ಪದ ಇರ್ಭದ್ರಪ್ಪ ಬರ್ತಿದ್ದ ಅಲ್ಲಿ. ನೀವು ಅಕ್ಷರ ಶಿವಾನಂದ ಹೂ ಅಣ್ಣವು, ಶಿವಾನಂದ ಅಂದ್ಕೂಡ್ಲೆ ಹೂ ಅಣ್ಣವು. ನೀ ಅಲ್ಲಿ ಹೋಗ್ಲಿ ಅಣ್ಣವು ಹೋಗೋ ನೀನು. ಶಿವಾನಂದ ಅಂದ್ಕೂಡ್ಲೆ ಹೂ ಅಣ್ಣವು ಮುದ್ದಾಮ್. ನೀ ಅಲ್ಲಿ ಹೋಗ್ಲಿ ಅಣ್ಣ. ಹಿಂಗ ಶಿವಾನಂದ ಶಿವಾನಂದ ಅಂದ್ರೆ ಏನು? ಅರ್ಥದ ಮರ್ಮವನ್ನು ತಿಳಿಯದ ಯಾವುದೇ ಶಬ್ದ ಅರ್ಥ ಅರ್ಥಾನುಸಂಧಾನ ಬೇಕು ಬೇಡ. ವ್ಯರ್ಥ ಬಡಬಡಿಸಿರಿ ಅದಕ್ಕಂತ. ವಿಷಯಗಳಲ್ಲಿ ಅಭಿಮಾನ ಎಲ್ಲ ಹೋಗಿ ಯಾವಾಗ ಪ್ರತ್ಯಕ್ ಪ್ರಬಂಧಿಷ್ಟ ಅದೇನಪ್ಪ ಅನ್ನೋರಿಗೆ ಏನಾರ ಹತ್ತೈತಿ. ಪ್ರತ್ಯಕ್ ಪ್ರವಣಾತ್ಮಕ ಪ್ರತ್ಯಕ್ ಪ್ರವಣ ಅಂದ್ರೆ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕನ್ನುವಂತ ಉತ್ಕಟ ಇಚ್ಛಾ ಬೇಕು. ಎಲ್ಲವನ್ನ ಕಡೆಗಣಿಸಿ ನಿಂದ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕನ್ನೋದು ಅವಾಗ ಪ್ರತ್ಯಕ್ ಪ್ರವಣ ಅಂದ್ರೆ. ಪ್ರತ್ಯಕ್ ಪ್ರವಣಾತ್ಮಕ ದಿವ್ಯ ಧ್ಯಾನ ದೃಷ್ಟಿ ಸಮವೇತ ಪರಂಧಾಮಾತ್ಮಕ ಚಿರಂತನ ಸ್ಥಾನೈಕ ಬೋಧಪ್ರದ ಅಂತ ಒಂದು ಪ್ರಕಟಣೆ ಕೊಟ್ಟಿದ್ರು. ಅಜ್ಜಾರು ಹೇಳಿ ಬರ್ಸಿದ್ದದು. ಅವಾಗಿಂದ ಅದ್ರಾಗ ಪ್ರಕಟಣೆ ಮಾಡಾಕೈತಿ. ರೆಡ್ಡಿ ತಿಮ್ಮಪ್ಪರದಾಗ ಹೇಳಿ ಬರ್ಸಿದ್ರು. ಪರಂಧಾಮಾತ್ಮಕ ಚಿರಂತನ ಮಹಾರಸ ಸ್ಥಾನೈಕ ಬೋಧಪ್ರದ ಪ್ರವಚನಗಳ ಕಾರ್ಯಕ್ರಮ ಜರುಗ್ತಾವಂತ ಬರೀರಿ ಅಂತ ಬರ್ಸಿದ್ರು. ಫಲಾಪೇಕ್ಷೆ ಉಳ್ಳವರು ಕೃಪಣರು ಅಂತ. ಫಲಾಪೇಕ್ಷೆಯಿಂದ ಶಾಂತಿ ಎಂದೂ ಸಿಗಲಾರದು. ಬೇಡ್ಕೊಂಡ್ರ ಅದು ಸಿಗುವುದಿಲ್ಲ ಅಂತ. ಬಿಡೋದ್ರೊಳಗೈತಿ, ಎಲ್ಲವನ್ನು ಬಿಡೋದ್ರೊಳಗೆ ಸಮಾಧಾನ ಶಾಂತಿ ಐತಿ. ತ್ಯಾಗದಿಂದ ದೊರಿತೈತಿ ಅದು. ಮುಕ್ತಿ ತ್ಯಾಗದ ಫಲ ಇದು. ನಾವು ಬೇಡ್ಕೋದ್ರ ಅದು ಸಿಗುವುದಲ್ಲ. ಅದು ಬೇಡ್ಕೋದ್ರಿಂದ ಯಾರು ಏನನ್ನು ಪಡಿ ವ್ಯರ್ಥ. ನಿನಗೆ ಅದನ್ನ ಕೊಡೋ ಇದನ್ನ ಕೊಡೋ ಯಾರು ಕೊಡ್ತೋ ದೇನ್ಸು ಅಲ್ಲ. ಅದು ನಿನ್ನಲ್ಲಿ ಏನು ತಪ್ಪು ತಿಳುವಳಿಕೆ ಅದಾವಲ್ಲ ಕಳೆದ ಬಿಡ, ಅವನ್ನ ತೆಗೆದು ಹಾಕು. ಅವಾಗ ನಿನ್ನಲ್ಲಿ ನೀನ ಅದ ಇದೆ ಅನ್ನೋದು ಅನುಭವ. ತ್ಯಾಗದಿಂದ ದೊರೆಯುವಂತಹದ್ದು. ನೀವು ಬೇಡ್ಕೋದ್ರಿಂದ ಅದು ಸಿಗುದಿಲ್ಲ ನಿನಗ. ಬೇಡುವುದರಿಂದ ಕೇಳುವುದರಿಂದ ಯಾರು ಏನನ್ನು ಪಡೆಯಲಾರರು. ಯಾರು ಒದರ್ಕೊಂಡ್ರೆ ಯಾರು ಕೇಳ್ಬೇಕು ನಿನ್ನಲ್ಲಿ? ಗುಡ್ಡಕ್ಕೆ ನಾಯಿ ಒದರಿ ಗೂದಿ ಹಾಕ್ಸೈತಿ ಅಂತ. ದೇವ್ರ ಮುಂದೆ ಅದನ್ನ ಬೇಡ್ಕೊಂಡ ನೀ ಒದರ್ಕೊಂಡದ್ ಕೇಳಾಕ ಇಂದ್ರಿಯಗಳು ಐತ ಅದಾವ. ಅದಕ್ಕೆ ಯಾರದಾರ ನೀವಾಗಿದ್ರಲ್ಲ ನೀನ್ ಒದರ್ಕೊಂಡದ್ ಕೇಳಾಕ ಸುಳ. ದೇವ್ರ ನನಗ ಅದನ್ನ ಕೊಡು ಇದನ್ನ ಕೊಡು ಅಂದ ಹಾಕವ್ ನಾವು. ವ್ಯರ್ಥ ನೀನು ಕಾಲಹರಣ ಮಾಡ್ತೀನಿ. ಏನ್ ಯಾವ್ದಾರ ಇಚ್ಛಾ ಜಗತ್ತಿನಾಗ ಏನಾರ ಇದನ್ನ ಇಟ್ಕೊಂಡು ಮಾಡಿದಂದ್ರೆ ಅದರಿಂದ ಏನೂ ಲಾಭ ಇಲ್ಲ ನೋಡ್ರಿ. ಹಸಿವೆ ಇಲ್ಲದವನಿಗೆ ಊಟ ಹೀಗೆ ಅಜೀರ್ಣವಾಗುವುದು, ಹಾಗೆ ವಿರಕ್ತನು ಮುಮುಕ್ಷು ಅಲ್ಲದವನಿಗೆ ಈ ಆಧ್ಯಾತ್ಮಿಕ ಉಪದೇಶವು ಅಜೀರ್ಣವಾಗುವುದು. ಹೌದು, ಹಸಿವಿದ್ದವಾಗ ಇದು ಹೌದಿಲ್ಲ ಲಾಭ. ಅವಾಗ ಏನಾದ್ರೂ ಅವಾಗ ಅದ ಲಾಭ ಆಕೈತಿ. ಹಸಿವಿಲ್ಲೇ ಹೊಡಿ ತುಂಬಿದವಾಗ ಏನಾಗಬೇಕಾಗೈತಿ? ಅಧ್ಯಾತ್ಮ ಹಸಿವು ಇಲ್ಲದೆ ಸಾಧನನೂ ಇಲ್ಲ, ಸಾಧನ ಇಲ್ಲದೆ ಅನುಭವನೂ ಇಲ್ಲ. ಅವ ಸಾಧನದ ತೊಡಗ್ತಾನ. ವಿಷಯಾದಿಗಳಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಹಾಕೊಂಡ್ ಕುಂತೈತಿ. ಯಾವ ಪುಣ್ಯಾತ್ಮ ಇವು ಕಡಿಮೆ ಆಕಬೇಡ್ರಿ. ಹಿಂದಿನ ಜನ್ಮ ಸಂಸ್ಕಾರ ಈಗಿನ ಸಂಘ ಪ್ರಯತ್ನ ಇದ್ರ ಕೆಲಸ ಆಕೈತಿ ನೋಡ್ರಿ. ಹಿಂದೆ ಯಾವ ಋಷಿಮುನಿಗಳ ಆಶ್ರಮದೊಳಗೆ ಜಾತ್ರೆ ಮಾಡ್ತಿದ್ರಿ ಹೇಳ್ರಿ? ಇವನ್ ಜಾತ್ರೆ ಅಂತ ತೆಗದವ್ರು ಯಾರು? ಇವನ್ನೆಲ್ಲ
ಮಹಾತ್ಮರ ಹೆಸರಿನ ಮ್ಯಾಗ ಜಾತ್ರೆ ಮಾಡೋದು ಯಾವ್ದ್ರ ಸಂಬಂಧ? ತಮ್ಮ ವಿಷಯ ತಿಂಡಿ ತೀರ್ಸ್ಕೊಳಕ್ ಜಾತ್ರೆ ಮಾಡ್ತಾರೆ ಮಹಾತ್ಮರ ಹೆಸರಿನ ಮ್ಯಾಗ. ಏನ್ ನಡೀತೈತಿ ಅಲ್ಲಿ ಜಾತ್ರೆ ಒಳಗೆ? ಈ ವಿಚಾರ ನಡೀತೈತಿ. ಜಾತ್ರೆ ಬಂದವ್ರಿಗೆಲ್ಲ ಈ ವಿಚಾರ ಎಲ್ಲಿ ತಿಳಿಬೇಕ್ರಿ? ಬರೀ ಹಿಂದೆ ಮಜಾ ಮಾಡಕ್ ಬಂದವ್ರೆಲ್ಲ. ಅದಕ್ಕೆ ಅಜ್ಜ ಅವ್ರು ಅವನ್ನೆಲ್ಲ ಬಂದ್ ಮಾಡ್ರಿಪ್ಪ, ಬ್ಯಾಡ ಅದು ಅಂತ. ಅದಕ್ಕೆ ಮಹತ್ವ ಕೊಡ್ಲಿಲ್ಲ. ನೋಡಿದ್ರ ಅದನ್ನ, ಬರೀ ಚಂದ ಚಾಯಕ್ ಬೀಳ್ತೀರಿ, ಬೇಡ ಹೊರಗಿನ ವ್ಯವಹಾರ ಬ್ಯಾಡ. ಯಾವ ನಮಗ ಪ್ರಬಲ ಬಂಧಕಕ್ಕವ ಅವನ್ನ ಮಾಡ್ಕೊಂತ ಕುಂದಿರ್ತೀವಿ. ಜಾತ್ರೆ ಅಂದ್ಕೂಡ್ಲಿ ಹೇ ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ಬರೇ ಅದ್ರಾಗ ನಕ್ಕ ವೇಳೆ ಕಳಿತೀಯಲ್ವ ನೀನು. ಅವು ವ್ಯವಹಾರ ನಡೀತಾವಲ್ಲ ಜಾತ್ರೆ ಒಳಗ. ಜಾತ್ರೆ ಒಳಗೆ ನಡೆದಷ್ಟ ವ್ಯವಹಾರ ಮತ್ತೆ ಅದ್ರಾಗೂ ನಡೀದಿಲ್ಲ. ಅದರ ಚಂದಾಗಿ ಬರೋದು, ಇದರ ಚಂದ ಬೆಳೆದು ಗೆನೆ ಗೆಂತಿ ಮೇಳ ಮಾಡ್ತೀರಿ ನೀವು ಅಂತ. ಹೌದಿಲ್ಲ? ಅದನ್ನ ಮಾಡೋದು, ಮತ್ತೇನ್ ಮಾಡೋದು? ಯಜ್ಞ ಅಂದ್ರೆ ತ್ಯಾಗಕ್ಕಂತಾರ, ತ್ಯಾಗ ಮಾಡೋದಕ್ಕೆ ಯಜ್ಞ ಅಂತಾರ. ಮಠಮಾನ್ಯಗಳಲ್ಲಿ ತ್ಯಾಗ ಜೀವನ ಇರ್ಬೇಕು, ಏನ ವಿಶೇಷಂಗರ ವೃತ್ತಿ ಇರ್ಬೇಕು ಅಂತ. ಇಲ್ಲಿ ಜಾತ್ರಿ ಮೋಜು ಏನು ನಡಿಬಾರ್ದು. ಇಂದ್ರಿಯಗಳ ಮಜಾ ಮಾಡ್ಕೊಂತ ಅಡ್ಡಾಡೋದ್ರು ಜಾತ್ರೆ ಅಂದ್ರೆ. ಅವನು ಹೆಂಗ್ ತೃಪ್ತಿ ಪಡಿಸಿದಷ್ಟು ಅವು ಇಂದ್ರಿಯಗಳ ಕಾಡಾಕ್ ಚಲೋ ಹೋಕ್ಕವು. ಮತ್ತು ಹಿಂಗ ಮಾಡೋಣಪ್ಪ, ಇದಕ್ಕಿಂತ ಮುಂದಿನ ವರ್ಷಕ್ಕೆ ಚಲೋ ಮಾಡೋಣ, ಹೌದಿಲ್ಲ? ಇದಕ್ಕಿಂತ ಚಂದ ಮಾಡೋಣ, ಕಣ್ಣಿಗೆ ರೂಪ ಆಗುವಂಗ, ಆಕರ್ಷಕ ಆಗುವಂಗ, ಇದಕ್ಕಿಂತ ಗಾಯನ ಹಾಡವ್ರನ್ನ ತರುನು, ಬಾರ್ಸವ್ರನ್ನ ತರುನು, ಹೌದಿಲ್ಲ? ಮಂದಿ ಜಗ್ ಕೊಡ್ಸೋನು, ಯಾಕ್ರಿ ಕುಸ್ತಿಕನ ಹಚ್ಚೋನು, ಯಾಕ್ರಿ ದನಗಳ ಜಾತ್ರೆ ಮಾಡೋನು. ಚಲೋ ಆಗ್ಬಿಡ್ತಪ್ಪ ಜಾತ್ರೆ ಅಂದ್ರೆ. ಇದನ್ನ ಮಾಡೋದಿಲ್ಲ. ಇದೇ ಅಧ್ಯಾತ್ಮ ಎಲ್ಲಿ ಹೋಗ್ತಿನಿಂದ ಹೊರಗನ ಹೇಳ್ಕೊಂಡು ಹೋಗ್ತೈತಿ ನಿನ್ನದು. ಶರೀರ ಪ್ರಾರಬ್ಧ ಹಿಂಗೈತೈತೆ ಅಂತ ಯಾರಿಗೆ ಹೇಳೋದು? ಹೇಳಿಕ್ ಬರ್ದು ನೋಡ್ರಿ. ಏನ್ ಬೇಕಾದ ಬರಲಿ, ಎಲ್ಲದಕ್ಕೂ ಗಟ್ಟಿ ಆಗ್ಬೇಕು ನೋಡ್ರಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ. ಎಂತ ಪ್ರಾರಬ್ಧ ಐತೆ ಅಂದ್ರೆ ಇದ್ರ ಕಡೆ ಎಲ್ಲ ಕೊಡೋದು ಬಿಡಬಾರ್ದು ಅಂತ. ಇಂದ್ರಿಯಗಳ ಬಯಕೆಗಳಿಗೆ ಹೆಚ್ಚು ಗಮನ ಕೊಡದೆ ಉದಾಸೀನ ಮಾಡುವುದರಿಂದ ಅವುಗಳನ್ನ ಹಿಡಿತದಾಗಿಟ್ಕೋಬಹುದು ನಾವು. ಅದಕ್ಕೆ ಮಹತ್ವ ಕೊಡಕ್ ಹೋಗ್ಬೇಡ. ಕಾಡ್ತಾವು ಹಿಂದಿನ ಸಂಸ್ಕಾರ ಬಲದಿಂದ, ಅದು ಬೇಕಿದು ಬೇಕಂತ ಎಳಸ್ತಾವತ್ತಾರೆ. ವಿಷಯಗಳ ಕಡೆಗೆ ಓಡಿಸ್ತದ. ಪ್ರಬಲ ವಾಸನೆಗಳಿದ್ವು ಅಂದ್ರ ಎಳ್ಕೋ, ಅಲ್ಲಿ ಹೋಗು ನಡಿ, ಸಪ್ಪಳ ಕೇಳಾಗ್ತೈತಿ, ಏನೋ ಐತಿ ಅಲ್ಲಿ ನೋಡಕಂತ. ಯಾಕ್ರಿ ಗಾಯನ ನಡ್ದೈತಿ, ನಡಿ ಹೋಗಿ ಅಂದಿಟ್ಟು ಕೇಳೇ ಬರು, ನೀ ಏನ್ ನಡ್ದೈತಿ ನೋಡೇ ಬರು, ನಡಿ ಅಲ್ಲಿ ಅಂತ. ದೃಶ್ಯ ಯಾಕ್ರಿ ಅವ ಗಟ್ಟಿಗೊಳ್ಸಕ್ ಅವನ್ನ ಮಾಡೋದು ನೀವು. ಅದಕ್ಕೆ ಬಂದ್ ಮಾಡವನೆಲ್ಲ. ನೋಡುವುದು ಬಂದ್ ಮಾಡು, ಕೇಳುವುದು, ಮೋಸಿ ನೋಡುವುದು, ಮುಟ್ಟುವುದು, ಇದು ಒಮ್ಮಿಲೆ ಕಠಿಣ ಐತಿ. ಯಾಕ್ರಿ ಅಗದಿ ಸ್ಪೀಡ್ ಐತಿ ಹೊರಗೆ ಹಣಿಕೆ ಹಾಕೋದು. ಒಮ್ಮಿಲೆ ಅದನ್ನ ಬಂದ್ ಮಾಡಂದ್ರೆ ಬಹಳ ಕಠಿಣ ಆಗೈತಿ. ಕ್ರಮೇಣ ಮೆಲ್ಲ ಮೆಲ್ಲನೆ ಒಳಗೆ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡವು. ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ ಒಳ್ಳೆಯ ಬಟ್ಟೆನ, ಒಳ್ಳೆಯ ಮಾರ್ಗ, ಸುಖದಾಯಕವಾದಂತಹ ದಾರಿ ಯಾವುದು ನೋಡು. ಈ ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೋದೆ ಅಂದ್ರೆ ಇದು ಸುಖದಾಯಕವಾದದ್ದು, ದುಃಖದಾಯಕವಾದದ್ದು ನೋಡು. ಇಂದ್ರಿಯಗಳ ವ್ಯಾಪಾರದಿಂದ ಏನು ಲಾಭ ಆತಿನ? ಎಷ್ಟು ದಿನಗಳು ಅದು, ಎಷ್ಟು ಜನ್ಮಗಳು ಅದು ಇದನ್ನು ಮಾಡಾಕೈತಿ. ಅದಕ್ಕೆ ಬಹಿರ್ಮುಖ ವೃತ್ತಿ ಬಂದ್ ಮಾಡೋನು. ಒಳಗ ಹಗರ್ಕ ಹಿಂದಕ್ಕೆ ಸರ್ಸ ಅವನು ಬಂದ್ ಮಾಡಿ ಒಂದೊಂದ ಇದನ್ನ ಬಂದ್ ಮಾಡಿ ಹಗರ್ಕ ಹಿಂದೆ ಸರ್ಸೋದನ್ನು ಅಂತರ್ಮುಖಿ ಆಗ. ಅಲ್ಲಿ ನಿನಗೆ ಬೇಕಾದದ್ದು ಅನುಭವ ಆಗಕ್ಕೆ, ಸುಖದ ಅನುಭವ ಆಕೈತಿ. ಅಂತರಂಗದಲ್ಲಿ ಅನುಭವ ಬರುವುದನ್ನ ಹೊರಗೆ ಹುಡುಕಿದ ಎಲ್ಲಿ ಸಿಗಬೇಕು? ಎಷ್ಟು ಜನ್ಮಕ್ಕೂ ಆಗುದು ನಿನಗೆ. ಅದಕ್ಕೆ ಮೆಲ್ಲ ಮೆಲ್ಲಿನ ಕ್ರಮೇಣ ಒಮ್ಗಿಲೆ ಆಗುದಿಲ್ಲ, ಕ್ರಮೇಣ ಅದನ್ನ ಹಿಂದಕ್ಕೆ ಸರ್ಸೋದು. ವಿಷಯಗಳಲ್ಲಿ ಓಡಾಡುವಂತ ಮನಸ್ಸನ್ನ ಓಡಾಡಿ ಬಳಲ್ತೈತಿ. ಯಾಕೆ ತಿರುಗ್ತಿಲಿ ಮನಸ್ಸು? ನಿನಗೆ ಇಲ್ಲದಲ್ಲಿ ಹುಡುಕ್ತಿ, ಬಳಲ್ತಿದೆ, ನಿನ್ನೊಳಗೆ ಐತಿ ನೋಡ್ಕೊಂತ. ಅಂತರ್ಮುಖಿಯಾಗಿ ಇರ್ಲಿಕ್ಕೆ ಮನಸ್ಸನ್ನ ಬುದ್ಧಿ ಹೇಳ್ಬೇಕು. ಮನಸ್ಸಿಗೆ ಬುದ್ಧಿ ಹೇಳಿ ಸರಿಸ್ಬೇಕು. ವಿಷಯ ವ್ಯವಹಾರದಿಂದ ಪ್ರಯತ್ನ ಬಾಳ ಮಾಡ್ಬೇಕಾಗೈತಿ. ಒಂದ್ ಸ್ವಲ್ಪ ಅದಕ್ಕೆ ಸಡ್ಲು ಬಿಟ್ಟೆ ಅಂದ್ರೆ, ಯಾಮಾರಿದೆ ಅಂದ್ರೆ ಹೋಗುತ್ತೆ ನೋಡಿ, ಎಳ್ಕೊಂಡು ಹೋಗುತ್ತೆ, ತೆಗ್ಗಿಗೆ ಆಗ್ತೈತಿ. ಮತ್ತೆ ಗೊತ್ತಾಗ್ಲಂಗ ಏನಪ್ಪಾ ಇದು ಎಂತಾದ್ ಬಂತ, ಮರ್ತರ್ತಿ ಐತಿ ನೋಡು.
ಅದಕ್ಕೆ ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು ಅಂತ. ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮರೆದಂಗೆ ವಿಷಯಗಳ ಕಡೆಗೆ ಹೋಗದಂಗೆ ಮನದ ಯಾವಾಗಲೂ ಎಚ್ಚರ ಇರ್ಬೇಕು. ಮಂಗೇನಂತ ಮನಸ್ಸನ್ನು ಕಾಯ್ಬೇಕಲ್ಲ ಅದನ್ನ. ಅವ್ ಇಂದ್ರಿಯಗಳನ್ನ ಎಷ್ಟೆಷ್ಟು ತೃಪ್ತಿಪಡಿಸ್ತೀವಿ ಅಷ್ಟೆಷ್ಟು ಕಾಡಾಕ್ ಶುರು ಮಾಡ್ತಾವ. ಅದಕ್ಕೆ ಅದ್ರ ಕಡೆ ಗಮನ ಕೊಡಕ್ ಹೋಗ್ಬಾರ್ದು ಅಂತ. ಈ ನಮ್ಮ ಪ್ರಾರಬ್ಧಕಾರ ಬೇಕಾದ್ ಬಂದ್ರು ನಾವು ಅದಕ್ಕೆ ಗಟ್ಟಿ ಆಗ್ಬೇಕು. ಮನಸ್ಸನ್ನ ಜಯಿಸಿದವನ ನಿಜವಾದ ಮನುಷ್ಯ ಅಂತಾರ. ಮನಸ್ಸನ್ನ ಯಾವ ಹತೋಟಿ ಒಳಗಿರ್ತಾನ ಅವಾಗ ಮನುಷ್ಯ ಅಂತಾರ. ಅದು ಬಂದೈತೆ ಅಂತ ನೋಡ್ಕೋಬೇಕು ನಾವು. ಮನಸ್ಸನ್ನು ಕಂಟ್ರೋಲ್ ಮಾಡಕ್ಕೆ ಬಂದೈತೆ ನಮ್ಗಿಲ್ಲ. ವಿವೇಕ ಇದ್ರೆ ಬರ್ತೈತಿ ಅದು. ಯಾವನಲ್ಲಿ ವಿವೇಕ ಇರ್ತೈತಿ ಅವಾಗ ಮನುಷ್ಯ ಅಂತಾರ. ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದು. ನಿಜವಾದ ಮನುಷ್ಯ ಹೊರಗಿನ ವಿಷಯಗಳ ಕಡೆಗೆ ಮನಸ್ಸು ಕೊಡಕ್ ಹೋಗುದಿಲ್ಲ. ಅದಕ್ಕೆ ಮನುಷ್ಯತ್ವ ಅಂತಾರೆ. ಇಲ್ಲ ಅಂದ್ರೆ ಇಂದ್ರಿಯಗಳ ಮಜಾ ಮಾಡವಾಗ ಮನುಷ್ಯ ನಾವು ಪಶು ರಾಕ್ಷಸಿ ವ್ಯವಹಾರ ಮಾಡ ಮನುಷ್ಯತ್ವವನ್ನು ಮರ್ತು ಬಿಟ್ಟವು, ವಿವೇಕವನ್ನು ಕಳ್ಕೊಂಡ. ಕಾಮ ಕ್ರೋಧಾದಿಗಳನ್ನು ಸುಡ್ಬೇಕಾದ್ರೆ ಹೊರಗಿನ ಕಾಮ ಅವನು ಬೆಳೆಸ್ಕೊಂತ ಹೋದ್ರ ಮತ್ತೆ ಅದಕ್ಕೆ ಪ್ರಚೋದನೆ ಮಾಡ್ಕೊಂತ ಹೋದ ಸುಡ್ತಾವನು. ಅವನು ಕಡಿಮೆ ಮಾಡ್ಬೇಕಿಲ್ಲ. ಆ ವ್ಯವಹಾರ ಬಂದ್ ಮಾಡ್ಬೇಕಲ್ಲ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಕಾಮ ಪ್ರಚೋದಕ ವ್ಯವಹಾರ ಎಲ್ಲ ಬಂದ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಮನರಂಜನೆ ಮಾಡ್ಕೊಂತ ಕೂತ ರಂಜನಾಕ ಮಹತ್ವ ಕೊಡೋಂಗಿಲ್ಲ. ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ ರಂಜನೆ ಯಾವ್ದಕ್ ಬೇಕಾಗಿತ್ತು? ನಮ್ಮಲ್ಲಿರುವ ಆತ್ಮನನ್ನು ಮೋಡಗಳು ಸೂರ್ಯನನ್ನು ಮುಚ್ಚಿಕೊಂಡಂತೆ ವಿಷಯ ವಾಸನೆಗಳು ಮುಚ್ಚಿಕೊಂಡಿವೆ. ಅದಕ್ಕೆ ನಮಗೆ ಅನುಭವ ಬರಬಲ್ಲ. ಆವರಣ ಆಗೈತಿ, ಮುಸುಕಾಗೈತಿ. ಅಜ್ಞಾನದಿಂದ ಇವೆಲ್ಲ ಮುಸುಕಾಗ್ಬಿಟ್ಟು ಇದ್ದ ಸ್ಥಿತಿ ಅನುಭವ ಬರದಂಗಾಗೈತಿ. ಅದಕ್ಕೆ ಆ ಆವರಣವನ್ನ ತೆಗೆದು ಹಾಕೋದು ಕೆಲಸದ ನೋಡ್ರಿ. ಈ ವಾಸನೆಗಳು ಹರಿದೊಡನೆ ನಿಜವಾದ ಆತ್ಮನು ಪ್ರಕಾಶಿಸುತ್ತಾನೆ ಅಂತ. ವಾಸನೆಗಳು ಪೂರ್ಣ ನಾಶ ಆದಾಗ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮ್ಗಾಗಕ್ಕೆ ಹೋಗ್ಬೇಕು. ಅವಾಗ ಜ್ಞಾನೋದಯ ಆಕೈತೆ. ಕ್ರಮೇಣ ಅಭ್ಯಾಸದಾಗ ತೊಡಗಿದಾಗೈತೆ. ಒಮ್ಮಿಲೆ ಸೂರ್ಯೋದಯ ಆಗುದಿಲ್ಲ. ಅರುಣೋದಯ ಆದಾಗ ಹಿಂದಗಡೆ ಸೂರ್ಯೋದಯ ಆಕೈತಿ. ನೋಡ್ರಿಪ್ಪ ನಸೀಮ್ ಹೆರಿಯಾಕತೈತಿ ಅಂತಿರ್ತೇವಲ್ಲ ಅವಾಗ ಅದಕ್ಕೆ ಅರುಣೋದಯ ಅಂತಾರ. ನಸೀಮ್ ಹೆರಿತೈತಿ ಅಂದ್ರೆ ಅಷ್ಟ ಬೆಳಕು ಹಿಂಗ ಬರ್ತೈತೆ. ಪೂರ್ಣ ಸೂರ್ಯೋದಯ ಪೂರ್ಣ ಆಕೈತಿ. ಅರುಣೋದಯ ಆದ ನಂತರ ಸೂರ್ಯೋದಯ ಆಕೈತಿ. ಹಿಂಗೆ ವಿಷಯಗಳ ವ್ಯಾಮೋಹ ಒಂದೊಂದು ಕಡಿಮೆ ಹಾಕೋಂತ ಹೋದಾಗ ನಮಗೆ ಜ್ಞಾನೋದಯ, ಪೂರ್ಣ ಜ್ಞಾನೋದಯ. ಬಂಗಾರವೇ ಭಂಗಕಾರಿ ಮತ್ತು ಭಯಕಾರಿ ಅಂತ. ಬಂಗಾರದ ಮ್ಯಾಗಿನ ವ್ಯಾಮೋಹ ಯಾರಿಗೆ ಇಲ್ಲ ಹೇಳ್ರಿ? ಎಂತ ಅವದಾನಂದ್ರು ಸುಧಾ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ಬಂಗಾರ ಅಂದ್ರೆ ಬಾಯಿ ತೆಗಿತಾನ. ಹೌದಿಲ್ಲ? ಅಭಿರುಚಿ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ಒಬ್ಬ ತಂದಿ ಮುಂದ ಹೊಂಟಿದ್ದಂತ ಅಭ್ಯಾಸದಾಗಿರ ಮಗನ ಮ್ಯಾಗ ವ್ಯಾಮೋಹ, ಅದ್ರ ಮ್ಯಾಗ ಕಾಲಾಗ ಬಂಗಾರದೊಂದು ಇದು ಅವಾಗ ಪೌನು, ಅವಾಗ ಬಂಗಾರದ ಪೌನ ಮತ್ತ ಇದ್ರ ಮ್ಯಾಗ ಇದ್ರ ವ್ಯಾಮೋಹ ಆದಿತ್ತಂತ ಅವ ಹೋಗುವ ಕಾಲ್ ಮಣ್ಣು ಮುಚ್ಚೆ ಮುಂದ್ ಹೋದಂತವ. ಅದನ್ನ ನೋಡಿದಂತವ ಮಗ, ಯಪ್ಪ ಇದು ಬಂಗಾರ ಇದು ಮಣ್ಣು ಬೇದ ಇನ್ನ ಹೋಗಲ್ಲ ನಿನಗ ಅಂದಂತವ. ಅವನಕ್ಕಿಂತ ಬಲ ಆಗುದಿಲ್ಲ ಅವ ಇದು ಭೇದ ಅವಂಗೈತಿ. ಇದು ಬಂಗಾರ ಇದು ಇದು ಇನ್ನ ಭೇದ ಹೋಗಲ್ಲ ನಿನಗಂದಂತವ ಮಗ. ಇದು ಬಂಗಾರ ಇದು ಮಣ್ಣು ಅವು ಎರಡು ಅದ. ಬಂಗಾರ ಕೆಂಗಲ್ಲು ಬೆಳಗಲ್ಲು ಅಂತಿದ್ರ ಅಜ್ಜವ್ರು. ಏನ್ ಮಾಡವನಂತ ತಗೊಂಡ.
ಅದನ್ನ ಮಾಡ್ಕೋತ ಕೂತ್ರ ನಿನಗೆ ಇದನ್ನ ಹೊಂದಾಕೈತೇನ? ಅದ್ರ ಮ್ಯಾಗಿನ ವ್ಯಾಮೋಹ ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ. ಬಂಗಾರದ ಮ್ಯಾಗಿನ ವ್ಯಾಮೋಹ ಏನ್ ಅಧ್ಯಾತ್ಮ ವಿಚಾರಕ್ಕೆ ಬಂದಾಗ ಎಲ್ಲಾ ಭಯಭೀತಿಯಿಂದ ಬಿಡುಗಡೆ ಆಗುದು ನೋಡ್ರಿ. ಏನ್ ಲಕ್ಷ ಕೊಟ್ಟಿದ್ರ ಕಡೆ ಅದರ ಅಭ್ಯಾಸ ನೀ ಮಾಡಿದೆ ಅಂತಂದ್ರೆ ನಿನ್ನ ಮನಸ್ಸಿನಾಗಿಂದ ಎಲ್ಲಾ ಭಯಭೀತಿ ಎಲ್ಲ ಹೋಗ್ತೈತಿ ನೋಡ್ರಿ. ಸ್ವಲ್ಪ ಯಾಕವಲ್ದಕ್ಕೆ ಅಧ್ಯಾತ್ಮದೊಳಗೆ ಸಾಧನೆ ಮಾಡ, ಎಷ್ಟೋ ನಿನಗ ಹಳವಾರಕೈತಿ, ಸಮಾಧಾನ ಶಾಂತಿ ಸಿಗ್ತೈತಿ. ತನಗ ಅನ್ಯವಾಗಿ ಮತ್ತೊಂದು ಸುಖ ಕೊಡುವ ವಸ್ತು ಇಲ್ಲ ಅನ್ನೋದು ಖಾತ್ರಿ ಆಗೋ ತನಕ ಭಯ ಹೋಗುದಿಲ್ಲ ನೋಡ್ರಿ. ನಾನೇ ಆನಂದ ಸ್ವರೂಪ ಇದ್ದೀನಿ, ನಾನೇ ಆ ದೇವ ಸ್ವರೂಪ ಇದ್ದೇನೆ ಅನ್ನೋದು ಖಾತ್ರಿ ಆಗ. ನನಗೆ ಏನೂ ಆಗಿಲ್ಲ, ಅದು ಎಂದೂ ವಿಕಾರ ಆಗುದು, ಎಂದೂ ನಾಶ ಆಗದೆ ಇದ್ದಂತ ವಸ್ತುನ ನಾನದೇನೆ ಅಂತ ಅಂತ ಖಾತ್ರಿ ಆದ್ರೆ ಎದ್ರ ಭಯ ಉಂಟಾಕೈತಿ. ಇದು ಹೊಕ್ಕೈತಿ ಅಂತ ಇದ್ರ ಸಂಬಂಧ ಹೆದರ್ತಿ, ಶರೀರ ಹೋಗಬಾರ್ದು ಅಂತ. ಎಂತಾದನ್ನ ಹಿಡ್ಕೊಂಡು ಕುಂತಿಯಲ್ಲೋ ನೀನು. ನಿನ್ನ ನಿಜದ ಕಡೆ ಲಕ್ ಕೊಟ್ರೆ ನಿನಗೆ ಭಯನೇ ಇಲ್ಲ. ನೀ ಏನಿದೆ ಅದನ್ನ ಬಿಟ್ಟು ತೋರ್ ಹಿಡ್ಕೊಂತ ಇದನ್ನ ಹಿಡ್ಕೊಂಡ ನಾನು ನನ್ನದು ಅಂತ ಅಜ್ಞಾನದಿಂದ ಇವನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತ. ನೀವು ಎಲ್ಲ ಅಲ್ಲ ಅಂತ ತಿಳ್ಕೊಂಡೆ ಯಥಾರ್ಥ ಜ್ಞಾನ ಮಾಡ್ಕೊಂಡಿದ್ದ ನೀ ಯಾರನ್ನು ತಿಳುವಳಿಕೆ ಒಳಗಿದ್ದೆ ಅಂದ್ರೆ ಭಯನ ಇಲ್ಲ ನಿನಗ. ನೀ ಯಾರದೇನೋ ತಿಳುವಳಿಕೆ ನಿನಗೆ ಗಟ್ಟಿ ಮಾಡ್ಕೊಂಡೆ ಅಂದ್ರೆ ಯಾವ ಭಯನೂ ಉಂಟಾಗುಲ್ಲ ನಿನಗೆ. ಅದನ್ನ ಬಿಟ್ಟೇ ಅಲ್ಲದನ್ನ ನೀನ ತಿಳ್ಕೊಂಡ ಅದು ತೋರೆಡಗು ಅವೆಲ್ಲ ಶರೀರ ಮೊದಲು ಮಾಡ್ಕೊಂಡು ಎಲ್ಲಾ ಉಪಾಧಿಗಳು ಏನದಾವ ನಿನ್ನ ಆಧಾರದ ಮೇಲೆಲ್ಲ ತೋರೆಡಗ್ತಾವ. ಅವನ್ನ ಹಂಗ ಇಟ್ಕೋತೇನಂದ್ರೆ ಕೆಟ್ಟ ಹೋಗೋ ವಸ್ತುಗಳನ್ನ ಕೆಡದಂಗೆ ಇಟ್ಕೊಳಕ್ ಆಕೈತೇನೆ? ಇದನ್ನ ವಿಕಾರ ಆಗದಂಗೆ ಇಟ್ಕೊಳಕ್ ಆಕೈತೇನೆ? ಶರೀರ ವಿಕಾರ ಆಗದಂಗ ಮುದುಕ ಆಗದಂಗ ಇದು ನಾಶ ಆಗದಂಗೆ ಇಟ್ಕೊಳಕ್ ಸಾಧ್ಯ ಐತೇನೆ ಯಾರಿಗಾರ? ಅದು ವಿಕಾರ ಆಗಿ ನಾಶ ಆಗುದನ್ನ ಅದು ನೀನಲ್ಲ. ನೀ ತಪ್ಪು ತಿಳುವಳಿಕೆಯಿಂದ ಕೆಟ್ಟ ಹೋಗುದು ನಾನಂತ. ಕೆಡ್ಲಾರದ ವಸ್ತು ನೀನದಿಯೋ ಅನ್ನೋದು ನಿನ್ನ ಬಗ್ಗೆ ನಿನಗೆ ಅಜ್ಞಾನದ. ಅದಕ್ಕೆ ನೀ ಯಾರು ಅನ್ನೋದು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭವನ್ನು ಮಾಡ್ಕೊಂಡು ದುಃಖದಿಂದ ಬಿಡುಗಡೆ ಆಗಕ್ ಬರ್ತೈತಿ. ಮತ್ತು ನಾ ಅಲ್ಲದನ್ನ ನಾನಂತ ತಿಳ್ಕೊಂಡು ಜನ್ಮ ಅಂತ ತಿರುಗು ಪಾಳೆ ಬರ್ತದ. ಅದಕ್ಕೆ ಎಚ್ಚರ ಆಗು. ಮನುಷ್ಯನ ಜನ್ಮದಾಗ ನಿಜವನ್ನ ತಿಳ್ಕೊಂಡು ಮುಕ್ತರಾಗ್ರಿ ಅಂತ ಮಹಾತ್ಮರು ತಾವು ಆ ಸ್ಥಿತಿಯನ್ನು ಹೊಂದಿದ ನಿಜವನ್ನ ತಿಳ್ಕೊಂಡು ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳೆಯಿಂದ ಮಾರ್ಗದರ್ಶನ ಮಾಡ್ಕೊಂತ ಬಂದರು. ಅದ್ರ ಕಡೆ ಎಲ್ಲಿ ಲಕ್ಷ್ಯ ಐತಿ ನಮ್ಗೆ? ಅವ್ರು ಏನೋ ಹೇಳ್ತಾರ ಬಿಡಪ್ಪ. ಬರೀ ಇಂಥ ವಾತಾವರಣದೊಳಗೆ ಬೆಳೆದಿ ನಾವು, ಜಡ ಬುದ್ಧಿ ಜಡ ಸಂಘದಾಗ ಬಿದ್ದ. ಇದು ಎಲ್ಲಿ ಕಿವಿಗೆ ಬಡದಿಲ್ಲ, ಇವೆಲ್ಲ ಗಾಳೆ ಬಡದಿಲ್ಲ. ಅಂತದ್ರಾಗ ಕಾಲ ಕಳೆದಿ ನಾವು. ಅಂತ ವಾತಾವರಣದ ಅಂತ ತಂದೆ ತಾಯಿಗಳು ಅವರ ಅದಾರ, ಸುತ್ತಮುತ್ತಲ ಪರಿಸರನೂ ಅದ. ಎಂದು ಉದ್ಧಾರ ಆಗ್ಬೇಕು ಹೇಳಿ? ಹೇಳವ್ರು ಯಾರು ಇಲ್ಲ ಇದ್ರ ಬಗ್ಗೆ. ಹೇಳವ್ರು ಯಾರದಾರ? ನಿಮ್ಮ ಮನ್ಯಾಗ ಅದಾರ, ನಿಮ್ಮ ಅಪ್ಪ ನಿಮ್ಮವ್ವ ಹೇಳ್ತಾರನ ಅದನ್ನ? ಸುತ್ತಮುತ್ತಲ ಅಂತ ಪರಿಸರ ಏನ ಐತೆನ? ಸ್ವತಃ ನಿನಗರ ವಿಚಾರ ಮಾಡುವ ಸಾಮರ್ಥ್ಯ ಐತೆನ? ಅದು ಇಲ್ಲ. ಅಲ್ಲಿಂದ ಎಂದು ಉದ್ಧಾರ ಆಗ್ಬೇಕು? ಶನಿಪಾತ್ ಕೈತಿ ಐತಿ ಇದಕ್ಕಂತಿದ್ರ ಚಾನ್ಸೇ ಇಲ್ಲ ಅದಕ್ಕೆ ಉದ್ಧಾರ ಆಗೋದು. ಎಲ್ಲ ಅಂತವ ಕೂಡಿಬಿಟ್ಟು ಎಲ್ಲ. ತನ್ನ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ ಅನ್ನೋದನ್ನು ಸಮಾಧಿ ಹೊಂದಿ ಒಮ್ಮೆ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನೀನು ಸುಡುಗಾಡ್ ಹಾಕಿ ಸುಡುಗಾಡ್ ಹೊಚ್ಚಿದ್ರು ಎದುರುದು ನಾವು. ಅದ್ರ ಖಾತ್ರಿ ಮಾಡ್ಕೊಂಡ ಅಂದ್ರೆ ತನ್ನ ನಿಜದ ಆ ನೆನಪು ತನಗೆ ಖಾತ್ರಿ ಆತಂದ್ರೆ ನಾನು ಯಾರಿದ್ದೇನೆ ಅನ್ನುವಂತ ವಿಚಾರ ಅದು ದೃಢಪಡಬೇಕಾದ್ರೆ ಖಾತ್ರಿ ಆಗ್ಬೇಕಾದ್ರೆ ಸಮಾಧಿನ ಹೊಂದ್ಬೇಕು ನಾವು. ಮನಸ್ಸು ಒಂದು ಧ್ಯಾನದಾಗ ತೊಡಗಿದ್ರೆ ಎಲ್ಲಾ ಇಂದ್ರಿಯಗಳ ತಾನ ಸಂಯಮಕ್ಕ ನೋಡ್ರಿ. ಮನುಷ್ಯನ ಪ್ರೇರಣೆಯಿಂದ ಅವುಗಳ ಚೆಲ್ಲಾಟ. ಮನಸ್ಸನ ಇರ್ಲಿಲ್ಲ ಅಂದ್ರೆ ಆ ಕಡೆ ಲಕ್ಷ್ಯ ಇರ್ಲಿಲ್ಲ ಅಂದ್ರೆ ಅಲ್ಲಿ ಇಂದ್ರಿಯಗಳ ಎದುರಿಗೆ ಕಂಡ್ರು ಅವಕ್ಕೆ ಏನು ಅನ್ಸುದಿಲ್ಲ. ಆ ಕಡೆ ಲಕ್ಷ್ಯ ಇಲ್ಲ ಬಿಡಪ್ಪ ಅಂತ. ನಶ್ವರವಾದಂತ ಈ ಶರೀರಕ್ಕಾಗಿ ಮತ್ತು ವಿಷಯ ವಸ್ತುಗಳಿಗಾಗಿ ಎಂದಿಗೂ ಪಾಪ ಕೃತಿಗಳನ್ನು ಮಾಡಕ್ ಹೋಗ್ಬೇಡ್ರಿ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ ಅಂದ್ರೆ ಹೌದಿಲ್ಲ? ವಿಷಯಗಳ ಪ್ರಾಪ್ತಿಗಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮೋಸ ಮಾಡಿ ವಂಚನಾ ಮಾಡಿ ಯಾಕ್ರಿ ಈನ ಕೃತಿಗಳನ್ನ ಮಾಡಿ ನಾವು ಪಾಪ ಕಟ್ಕೋತೀವಿ. ನಾಳೆ ಅದರ ಫಲ ಉಣ್ಬೇಕಾಗ್ತದೆ.
ಪಾಪಕೃತಿಗಳು ಎದರ ಸಂಬಂಧ ಜರುಗ್ತಾವ ಅಂದ್ರೆ ವಿಷಯದ ಆಶಯ ಸಂಬಂಧ. ವಿಷಯದ ಆಶಯ ಇರ್ಲಿಲ್ಲ ಅಂದ್ರೆ ಪಾಪಕೃತಿಗಳು ಆಗುವುದನೇ ಇಲ್ಲ. ಏನ್ ವಿಷಯದ ಆಶಯ ಯಾವ ಕಳ್ಕೊಂಡಿರ್ತಾನ ಅವನಿಂದ ಯಾರಿಗೂ ಕೆಡಕಾಗುದಿಲ್ಲ. ಕೆಡಕ್ ಮಾಡ್ಬೇಕನ್ನ ಅವರೆಲ್ಲ ವಿಷಯ ಬಡ್ಕರ. ಏನ್ ವಿಷಯದ ಆಶಯ ಇತ್ತಂದ್ರೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಅದಿಲ್ಲ. ವಿಷಯದ ಆಶಯ ಇದ್ದವರಿಗೆ ಅದಕ್ಕೆ. ವಿಷಯದ ಆಶೆಯನ್ನು ಕಳ್ಕೊಂಡಾಗ ಯಾರ ಮ್ಯಾಗ ದ್ವೇಷ, ಯಾರ ಮ್ಯಾಗ ಹೊಟ್ಟೆ ಕಿಚ್ಚು ಬಿಡ್ಬೇಕು, ಯಾರಿಗಾರ ಕೆಡಕ್ ಮಾಡ್ಬೇಕನ್ನೋ ಭಾವ ಸುಧಾ ಬರುದು ನಾವು ವಿಷಯದ ಆಶೆಯನ್ನು ಕಳ್ಕೊಂಡು ನಾವು. ಏನ್ ವಾಸನಾದಿಗಳ ಮೂಟಿಗೆ ನಮ್ಮ ಮನಸ್ಸು ಅಂತಾರೆ. ವಾಸನ ಪೂರ್ಣ ನಾಶ ಆದ್ರೆ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಹೌದು, ವಾಸನ ನಾಶ ಇಲ್ಲದವಾಗ ಮನಸ್ಸಿಲ್ಲ ಅಂತಾರೆ. ಅದಕ್ಕೆ ಜ್ಞಾನಿಗೆ ಯಾವ ವಾಸನಾನು ಇಲ್ಲ, ಅವಾಗ ಮನಸ್ಸಿನ ಅಸ್ತಿತ್ವನೇ ಇಲ್ಲ. ಅಲ್ಲಿ ಮನಸ್ಸು ನಾಶ ಆಗಿ ಹೋಗ್ತದೆ. ವಾಸನವಾದ ಅಂದ್ರೆ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ಮನಸ್ಸಿಲ್ಲ, ಅವಾಗ ವಾಸನ ಇಲ್ಲ. ನಿನ್ನ ಬಿಟ್ಟುಕೊಟ್ರೆ ನಿನಗೆ ಬೇಕಾದದ್ದು ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ. ನಿನ್ನೊಳಗದ ನಿನಗೆ ಬೇಕಾದದ್ದು. ಏನ್ ಇಷ್ಟ ದಿನ ಹುಡುಕಿದೆಲ್ಲ ಸಿಕ್ಕೈತೆ ನಿನಗೆ? ಅಲ್ಲಿ ಐತಿ, ಇಲ್ಲಿ ಐತಿ, ಹಂಗೆ ತಿರುಗಿ ಸುಳದ್ದನದಿ. ಇಲ್ಲದಲ್ಲಿ ಹುಡುಕಿದ್ ಸುಳದ್ದನಿತಿ ಇಲ್ಲ. ಈ ಶರೀರ ನಾನು, ಈ ಜಗತ್ತು ಸತ್ಯ ಅನ್ನುವಂಥದ್ದು ಈ ಭ್ರಮ, ಇದು ಸ್ಥಿರವಾದದ್ದಲ್ಲಿದು. ನಾವು ಇದ ಸತ್ಯ, ಇದ ಸುಖರೂಪ ಅಂತ ವಿವೇಕ ಇಲ್ಲದಕ್ಕೆ ನಮಗೆ ಇದು ಅನ್ಸಕದು. ವಿಚಾರ ಮಾಡಿ ನೋಡಿದ್ರೆ ಇದು ಅಸ್ಥಿರವಾದದ್ದದ, ಅಸತ್ಯವಾದದ್ದದ ಮತ್ತು ದುಃಖ ಕೊಡ್ತೈತಿ. ಅವಾಗ ನಮಗಿದ್ರ ಎಚ್ಚರಿಕೆ. ನಾನೇ ಆನಂದ ಸ್ವರೂಪ ಇದ್ದೇನೆ, ದೇವ ಸ್ವರೂಪನಿದ್ದೇನೆ ಅನ್ನುವಂಥ ಜ್ಞಾನ ಏನದ ಸ್ಥಿರವಾದದ್ದು. ಇದು ನಾನು, ನನ್ನದು ಅನ್ನೋದು ಶರೀರ ನಾನು, ಶರೀರದ ವಸ್ತುಗಳು ನಾನು, ಜಗತ್ತು ಕರೆ ನಾವು, ಇದು ಅಸ್ಥಿರವಾದದ್ದನ್ನು ಹಿಡ್ಕೊಂಡು ಕುಂತಿಯಲ್ಲ. ನಾವು ಮನುಷ್ಯನ ಜನ್ಮದಾಗ ಇದನ್ನೆಲ್ಲ ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಪುಣ್ಯದ ಜೋರಿದ್ರೆ ಇದು ನಮ್ಗೆ ಖಾತ್ರಿ ಆಕೈತಿ, ಇಲ್ಲ ಅಂದ್ರೆ ಖಾತ್ರಿ ಆಗುದಿಲ್ಲ. ಮತ್ತು ಇದ ಸತ್ಯ, ಇದ ಸುಖರೂಪ ಅಂತ ತಿಳ್ಕೊಂಡಿದ್ರೆ ಬೆಣ್ಣ ಹತ್ತಿ ಜೀವನ ಎಲ್ಲ ವ್ಯರ್ಥ ಮಾಡ್ಕೋತೇವೆ. ಅದಕ್ಕೆ ನಿಜವನ್ನ ತಿಳ್ಕೊಂಡು ಹೋಗ್ಕೋರಿ. ಮನುಷ್ಯನ ಜನ್ಮ ಏನೋ ಬಂದದ, ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದೈತಿ ಅಂತ ಒಂದು ಮಾರ್ಗದರ್ಶನವನ್ನು ಸಿಕ್ಕೈತಿ. ಅದ್ರ ಸದುಪಯೋಗ ಮಾಡ್ಕೋರಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಈ ತೋರ್ಕಿ ಬೆನ್ನ ಐತಿ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದ. ಇರುಕಿ ಕಡೆ ಎಲ್ಲ ಕೂಡ ನಿಜವನ್ನ ತಿಳ್ಕೋರಿ. ನಿಮ್ಮ ನಿಜವನ್ನ ನೀವು ತಿಳ್ಕೊಂಡ್ರಿ ಅಂದ್ರೆ ಇದೆಲ್ಲ ನಿನಗ ಸಂಕಟ ಎಲ್ಲ ತಪ್ಪಿ ಹೋಗ್ತೈತಿ. ಇದ್ರ ಬೆಣ್ಣ ಹತ್ತೋದೆಲ್ಲ ತಪ್ಪೈತಿ. ಪಸಿಗೆ ಬೀಳುದಿಲ್ಲ ನಾವು ತೋರಿ ಎಡಗೋದಕ್ಕೆ. ನಿಜದ ಎಚ್ಚರಿಕೆ ಆತಂದ್ರೆ ಬೇಕಾದ ಕಂಡೈತಿ ಅಂದ್ರೆ ನದರೆತ್ಸೋದ ನೋಡುದು ನಾವು ಗೊತ್ತೈತಿ ಹೇಳೋದಲ್ಲ ಅಂತ. ನಾವು ಯಾವಾಗಲೂ ಇದ್ದ ವಸ್ತು ನನ್ನಲ್ಲಿ ಐತಿ, ನನಗೆ ಬೇಕಾದದ್ದು ಅನ್ಯದ್ರಾಗ ಹುಡುಕಿರೋದು ವ್ಯರ್ಥ, ಸುಳ್ಳದ್ದನು ಆಕೈತಿ ಅಂತ. ನಾವು ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನೆಲ್ಲ ನಾಶ ಮಾಡ್ಕೊಂಡಿರ್ತೀವಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ನಾವು ಈ ಬಾಧೆ ಆಗುದಿಲ್ಲ. ಅದಕ್ಕೆ ಎಲ್ಲಾ ಕೆಲಸ ಬಿಟ್ಟಾದ್ರೂ ನಿಜದ ಜ್ಞಾನವನ್ನು ಮಾಡ್ಕೊಂಡು ನೀನ್ ಯಾರು ಇದನ್ನು ತಿಳ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪ್ರತಿಯೊಬ್ಬರು ಇದ್ರ ಲಾಭವನ್ನು ಮಾಡ್ಕೊಂಡು
सकल साधु संत महाराज की जय।